ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ರಾಮಾಯಣದ ಸುಮಾರು 4 ದಿನಗಳನ್ನು ದಾಟಿ 5ನೇ ದಿನಕ್ಕೆ ಬಂದಿದ್ದೇವೆ. ನಿನ್ನೆ ರಾಮ ಕಾಡಿಗೆ ಹೋಗುವಾಗ ಅಯೋಧ್ಯೆಯಲ್ಲಿ ನಡೆದಂತಹ ಘಟನೆಗಳು, ಅಯೋಧ್ಯೆಯ ಜನರು ಯಾವ ರೀತಿಯಲ್ಲಿ ವರ್ತಿಸಿದ್ರು, ರಾಮನ ಅರಮನೆಯಲ್ಲಿದ್ದ ಆನೆಗಳು, ದನಗಳು, ಜನರು ಹೇಗೆ ದುಃಖಿಸಿದ್ರು ಅನ್ನುವ ವಿಷಯದ ಜೊತೆಯಲ್ಲಿ ರಾಮ ಗುಹನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಸುಮಂತ್ರನನ್ನು ಹಿಂದೆ ಕಳುಹಿಸಿ ಲಕ್ಷ್ಮಣ ಸೀತೆಯರ ಜೊತೆಯಲ್ಲಿ ಮುಂದೆ ಹೋಗುವ ಭಾಗದಲ್ಲಿ ನಿಲ್ಲಿಸಿತ್ತು. ಇತ್ಲಾಗೆ ರಾಮನನ್ನು ಬಿಟ್ಟು ಬಂದ ಸುಮಂತ್ರ ಅರಮನೆಗೆ ಹಿಂದಿರುಗಿದಾಗ ದಶರಥ ರಾಜ ಕೈಕೇಯಿಯ ಅರಮನೆಯಲ್ಲಿಲ್ಲದೆ ಕೌಸಲ್ಯೆಯ ಅರಮನೆಯಲ್ಲಿರ್ತಾನೆ. ಆ ಹೊತ್ತಿಗೆ ಸುಮಂತ್ರ ಹೋದಾಗ ತುಂಬ ದುಃಖದಿಂದ ದಶರಥ ರಾಮಲಕ್ಷ್ಮಣ ಸೀತೆಯರ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ಅವರು ತನ್ನ ಬಗ್ಗೆ ಏನೆಲ್ಲ ಹೇಳಿದರು ಅನ್ನುವ ಅನೇಕ ವಿವರಗಳನ್ನು ಕೇಳಿದಾಗ ಸುಮಂತ್ರ ಅಲ್ಲಿ ನಡೆದ ಘಟನೆಗಳು, ರಾಮನ ಮಾತು, ಲಕ್ಷ್ಮಣ ಹೇಳಿದ್ದು, ಸೀತಾದೇವಿ ಹೇಳಿದ್ದು ಎಲ್ಲವನ್ನೂ ಕೂಡ ದಶರಥನ ಮುಂದೆ ವಿಸ್ತಾರವಾಗಿ ನಿರೂಪಿಸಿದಾಗ ದಶರಥ ಇನ್ನಷ್ಟು ಸಂಕಟ ಪಡ್ತಾನೆ ಅನ್ನುವಲ್ಲಿಗೆ ಕಥಾಭಾಗವನ್ನು ನಿನ್ನೆಯ ದಿನ ನಾವು ನೋಡಿದ್ದು. ಇತ್ಲಾಗೆ ಸುಮಂತ್ರನನ್ನು ಕಳುಹಿಸಿದ ರಾಮಚಂದ್ರ ಯಾತ್ರೆಯನ್ನು ಮುಂದುವರೆಸಿದಾಗ ಅವನಿಗೆ ಮತ್ತೊಂದು ಬಾರಿ ಲಕ್ಷ್ಮಣನನ್ನು ಪರೀಕ್ಷಿಸಬೇಕು ಅಂತ ಅನ್ನಿಸ್ತದೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ತಮ್ಮ, ಈಗ ನಾವು ಕಾಡಿಗೆ ಬಂದಾಗಿದೆ. ಊರಿನಲ್ಲಿ ಅಪ್ಪನನ್ನು ಮತ್ತು ನನ್ನ ತಾಯಿಯನ್ನು, ನಿನ್ನ ತಾಯಿಯನ್ನು ಎಲ್ಲ ನೋಡಿಕೊಳ್ಳಿಕ್ಕೆ ಸರಿಯಾದ ವ್ಯವಸ್ಥೆ ಕಾಣ್ತದೋ ಅಂತ ನನಗೆ ಸಂಶಯ ಆಗ್ತದೆ. ಅದಕ್ಕೋಸ್ಕರವಾಗಿ ನಾನು ಎಷ್ಟು ಕಷ್ಟ ಬಂದರೂ ಕೂಡ ಕಾಡಿನಲ್ಲಿ ಬದುಕುತ್ತೇನೆ. ನನ್ನ ಚಿಂತೆ ನೀನು ಮಾಡಬೇಡ, ಹೊರಟು ಹೋಗು ಅಯೋಧ್ಯೆಗೆ. ತಾಯಿಯ ಬಳಿಯಲ್ಲಿ ಏನೂ ತಪ್ಪು ಮಾಡದ ಸುಮಿತ್ರಾದೇವಿ ಕಷ್ಟಪಡುವುದು ಬೇಡ, ಬೇಸರ ಪಡುವುದು ಬೇಡ, ಹೊರಟು ಹೋಗು ಅಂತ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಆದರೆ ಈ ಯಾವ ಮಾತುಗಳನ್ನು ಕೇಳುವ ಪರಿಸ್ಥಿತಿಯಲ್ಲಿ ಲಕ್ಷ್ಮಣ ಇರುವುದಿಲ್ಲ. ಸ್ವರ್ಗಂ ವಾಪಿ ತ್ವಯಾವಿನ, ಅಣ್ಣ, ಅಯೋಧ್ಯೆಯಲ್ಲಿ ಸ್ವರ್ಗಕ್ಕೆ ಕರೆದರೂ ಕೂಡ ನೀನಿದ್ದಿಂತಾದರೆ ಮಾತ್ರ ನಾನು ಹೋಗ್ತೇನೆ, ಇಲ್ಲದಿದ್ದರೆ ನಾನು ಹೋಗುವುದಿಲ್ಲ. ಹಾಗಾಗಿ ಏನಾದರೂ ನಾನು ಹೋಗುವಂಥದ್ದು 14 ವರ್ಷದ ವನವಾಸ ಮುಗಿಸಿ ನಿನ್ನ ಜೊತೆಗೆ ಮುಂಚೆ ನಾನು ಹೋಗುವುದಿಲ್ಲ ಅಂತ ಮತ್ತೊಮ್ಮೆ ಹೇಳಿದಾಗ ರಾಮ ಬೇರೆ ದಾರಿ ಇಲ್ಲದೆ
ಒಪ್ಪಿಕೊಳ್ಳುತ್ತಾನೆ. ಹಾಗೆ ದಾರಿಯಲ್ಲಿ ಸಾಗ್ತಾ ಅನೇಕ ಒಳ್ಳೊಳ್ಳೆ ವಿಷಯಗಳನ್ನು ನೋಡ್ತಾರೆ. ಈ ವನವಾಸದ 14 ವರ್ಷ ಏನಿತ್ತು ರಾಮನದ್ದು, ಇದರ ನಂತರದ ಒಂದು ಕಾಲ ತುಂಬ ರಸವತ್ತಾದ ಭಾಗ. ಯಾಕಂದರೆ ಆಗಿನ್ನೂ ಸೀತಾಪಹಾರ ಬರುವುದಿಲ್ಲ. ಈ ಹಂತದಲ್ಲಿ ಅವರು ಭರದ್ವಾಜಾಶ್ರಮವನ್ನೆಲ್ಲ ದಾಟಿ ಚಿತ್ರಕೂಟದತ್ತ ಸಾಗ್ತಾರೆ. ಭರದ್ವಾಜಾಶ್ರಮದಲ್ಲಿ ಒಳ್ಳೆ ರೀತಿಯ ಮಾತುಕತೆಗಳೆಲ್ಲ ನಡೀತದೆ. ಚಿತ್ರಕೂಟದತ್ತ ಸಾಗಿ ಅಲ್ಲಿ ಒಂದು ಸುಂದರವಾದ ಪರ್ಣಕುಟೀರವನ್ನು ನಿರ್ಮಾಣ ಮಾಡ್ತಾರೆ. ಅದು ಬೆಟ್ಟದ ತುದಿ ಮೇಲ್ಭಾಗದಲ್ಲಿ. ಸಾಮಾನ್ಯ ನಮ್ಮ ಸಂಪ್ರದಾಯಗಳಲ್ಲೆಲ್ಲ ಈ ಬೆಟ್ಟದ ತುದಿ ಭಾಗ, ಪರ್ವತದ ಮೇಲ್ಭಾಗ ಹೆಚ್ಚಿನ ಕಡೆಗಳಲ್ಲಿ ನಾವು ನೋಡ್ತೇವೆ. ಇರುವಂಥದ್ದು ಅಥವಾ ನಿರ್ಮಾಣ ಮಾಡುವಂಥದ್ದೆಲ್ಲ ಅಲ್ಲಿ ಮಾಡ್ತಾ ಇದ್ದರು. ಹಾಗೆ ಚಿತ್ರಕೂಟದ ಸುಮಾರಾಗಿ ತುದಿ ಭಾಗದಲ್ಲಿ ಲಕ್ಷ್ಮಣ ತಾನು ಒಂದು ಸುಂದರವಾದ ಪರ್ಣಕುಟೀರವನ್ನು ನಿರ್ಮಾಣ ಮಾಡ್ತಾನಂತೆ. ಅದು ಎಷ್ಟು ಸುಂದರವಾಗಿತ್ತು ಅಂತಂದರೆ ರಾಮನಿಗೆ ಭಾರಿ ಸಂತೋಷ ಆಗ್ತದಂತೆ. ಶಭಾಷ್ ಅಂತ ಲಕ್ಷ್ಮಣನನ್ನು ಕರೆದು ಭಾರಿ ಚೆನ್ನಾಗಿ ಮಾಡಿದ್ದಿ, ಭಾರಿ ಖುಷಿಯಾಯಿತು ಅಂತಾನೆ. ಇದನ್ನೆಲ್ಲ ಅವರು ಯಾವಾಗ ಕಲಿತರು, ಈ ವಿದ್ಯೆಗಳನ್ನು ಯಾವಾಗ ಕರಗತ ಮಾಡಿಕೊಂಡಿದ್ರು ಅಂತ ನಮ್ಗೆ ಗೊತ್ತಾಗುವುದಿಲ್ಲ. ಆದರೂ ಕೂಡ ವಾಲ್ಮೀಕಿಗಳು ಅದನ್ನು ವರ್ಣಿಸ್ತಾರೆ, ತುಂಬ ಸುಂದರವಾಗಿ ಮಾಡಿದ ಅಂತ. ನಾವು ನಮ್ಮಲ್ಲಿ ಒಂದು ಅನೇಕ ಜನರಲ್ಲಿ ಒಂದು ದೊಡ್ಡ ಭ್ರಮೆ ಉಂಟು. ನಾವೊಂದು ದೊಡ್ಡ ವ್ಯಕ್ತಿಗಳಾದ ಕೂಡಲೇ ಸಾಮಾನ್ಯದ ವಿಧಿ ನಿಷೇಧಗಳು ನಮಗೆ ಬರುವುದಿಲ್ಲ ಅಂತ. ನಾವೆಲ್ಲ ರಾಮಚಂದ್ರನ ಬದುಕನ್ನು ನೋಡಿ ಪಾಠ ಕಲಿಬೇಕು. ಎಲ್ಲ ಪರ್ಣಕುಟೀರ ನಿರ್ಮಾಣ ಆಗ್ತದೆ. ನಿರ್ಮಾಣ ಆಗಿ ಕೂತ್ಕೊಳ್ಳುವ ಮುಂಚೆ ರಾಮ ಹೇಳ್ತಾನೆ, ಕುರಿಯಾಚ ವಾಸ್ತು ಪ್ರಶಮನ, ಅದಕ್ಕೆ ವಾಸ್ತು ಹೋಮ ಆಗಬೇಕು ಅಂತ. ಅಂದರೆ ಕಾಡಿನಲ್ಲಿದ್ದರೂ ಅಲ್ಲಿ ತಾನು ಯಾವ ಕೃತ್ಯಗಳನ್ನು ಮಾಡದಿದ್ದರೂ ಕೂಡ ಹೊರಗಿನ ಸಮಾಜಕ್ಕೆ ಗೊತ್ತಾಗದೇ ಹೋದರೂ ಕೂಡ ಭಗವಂತ ರಾಮ ಅವತಾರದಲ್ಲಿ ನಮಗೆ ತೋರಿಸಿದ ಪಾಠ ಅದು. ಯಾವ ಕ್ಷಣದಲ್ಲಿಯೂ ಕೂಡ ತನ್ನ ಕರ್ತವ್ಯವನ್ನು ಬಿಟ್ಟು ಹೋದವನೇ ಅಲ್ಲ. ನೌಕೆಯನ್ನು ಏರಬೇಕು ಅಂತಾದರೆ ನೌಕಾರೋಹಣದ ಮಂತ್ರಗಳು ಅಂತ ಉಂಟು. ಅದೆಲ್ಲವನ್ನು ಪಠಿಸಿಯೇ ನೌಕೆಯನ್ನು ಹತ್ತುವಂಥದ್ದು. ಎಲ್ಲೋ ಮಾತಾಡ್ತಾ ಇರುವಾಗ ದುಃಖ ಬಂದು ಕಣ್ಣೀರಲ್ಲಿ ಬಂದರೆ ಶಾಸ್ತ್ರ ಹೇಳ್ತದೆ, ಯಾವಾಗ ಕಣ್ಣೀರು ಸುರಿಸ್ತಾರೆ ಆಗ ಆಚಮನೆ ಮಾಡಬೇಕು ಅಂತ ಹೋಗಿ ಆಚಮನ ಮಾಡಿ ಬರ್ತಾ ಇದ್ದಾರೆ. ಹೀಗೆ ಸಣ್ಣ ವಿಚಾರದಿಂದ ಹಿಡಿದು ಕೂಡ ತನ್ನ ಬದುಕಿನ ಪಥವನ್ನು ಯಾವತ್ತೂ ಕೂಡ ರಾಮಚಂದ್ರ ಬಿಟ್ಟವನಲ್ಲ. ಮುಂದೆ ನಾವು ನೋಡ್ತೇವೆ, ಈ ತಾಪಸ ಧರ್ಮದಲ್ಲಿ ನಿಯುಕ್ತನಾದ ನಂತರ ಯಾವುದೇ ರಾಜ್ಯ ಅಂದರೆ ಯಾವುದೇ ಅಧಿಕೃತವಾದ ಪಟ್ಟಣಕ್ಕೆ ಪುರಕ್ಕೆ ಪ್ರವೇಶ ಮಾಡಲಿಕ್ಕಿಲ್ಲ, ಅದು ನಿಯಮ. ಅದಕ್ಕೋಸ್ಕರ ವಾಲಿ ಸುಗ್ರೀವರ ಜಗಳ ಆಗುವಾಗ ಅವರ ಪುರದ ಒಳಗೆ ರಾಮಚಂದ್ರ ಪ್ರವೇಶ ಮಾಡಲಿಲ್ಲ. ಲಂಕೆಗೆ ಹೋದಾಗಲೂ ಕೂಡ ಹಾಗೆ. ಲಂಕೆಯಲ್ಲಿ ವಿಭೀಷಣ ಬಂದು ಮಾತಾಡ್ತಾನೆ, ರಾಮ ಮಾತಾಡ್ತಾನೆ. ವಿಭೀಷಣನಿಗೆ ಯುದ್ಧ ಆಗುವ ಮುಂಚೆಯೇ ಪಟ್ಟಾಭಿಷೇಕ ಮಾಡಿಸ್ತಾನೆ, ತಾನು ಮಾಡುವುದಿಲ್ಲ. ಲಕ್ಷ್ಮಣನ ಕೈಯಲ್ಲಿ ಮಾಡಿಸ್ತಾನೆ. ತನಗೆ ನಿಷೇಧ ಉಂಟು, ಲಕ್ಷ್ಮಣನಿಗಿಲ್ಲ. ಎಲ್ಲ ಮುಗ್ದ ನಂತರ ಸೀತೆಯನ್ನು ಕರ್ಕೊಂಡು ಬರಬೇಕು ಅಂದಾಗಲೂ ಕೂಡ ಎಂತಹ ಸಭ್ಯತೆ ಅಂತಂದರೆ ಹೇಳ್ತಾನೆ, ವಿಭೀಷಣನ ಹತ್ರ ಕೇಳಿ ಸೀತೆಯನ್ನು ಕರ್ಕೊಂಡು ಬನ್ನಿ ಅಂತ. ಯುದ್ಧ ಮುಗ್ದಾಯಿತು, ರಾವಣನ ಸಂಹಾರ ಆಯಿತು, ಯುದ್ಧವನ್ನು ಜಯಿಸಿದ್ದು ರಾಮನೇ. ಆದರೆ ಈಗ ಲಂಕೆ ನನ್ನದಲ್ಲ, ಅದು ವಿಭೀಷಣನದ್ದು. ಹಾಗಾಗಿ ವಿಭೀಷಣನ ಅನುಮತಿ ಇಲ್ಲದೆ ಸೀತೆಯನ್ನು ಕರ್ಕೊಂಡು ಬರುವುದು ಸರಿಯಲ್ಲ ಅನ್ನುವಂತಹ ಅದ್ಭುತ ಸಭ್ಯ ನಡವಳಿಕೆ ನಾವು ಯೋಚಿಸಲಿಕ್ಕೂ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣಗಳಿಂದ ರಾಮಾವತಾರ ಆಗಿ 100 ವರ್ಷಗಳು ಹೋದರೂ ಕೂಡ ನಾವು ಇವತ್ತು ಕೂತು ರಾಮನ ಕಥೆಯನ್ನು ಕೇಳಿ ಕಣ್ಣೀರು ಹಾಕ್ತೇವೆ, ದುಃಖಿಸ್ತೇವೆ, ಆನಂದಿಸ್ತೇವೆ, ಪರಸ್ಪರ ನಮ್ಮಲ್ಲಿ ಮತ್ತೆ ಮತ್ತೆ ಚರ್ಚೆ ಮಾಡಿಕೊಳ್ತೇವಲ್ವ.
ಇದಕ್ಕೆಲ್ಲದಕ್ಕೂ ಮೂಲಭೂತ ಕಾರಣ ಒಂದೇ ಒಂದು ಇರುವಂಥದ್ದು, ಎಲ್ಲ ಸದ್ಗುಣಗಳಿಗೆ ಆಶ್ರಯವನ್ನು ಕೊಟ್ಟವನು ರಾಮಚಂದ್ರ. ಯಾವ ಹಂತದಲ್ಲಿ ಇರಬಹುದು, ಎಲ್ಲೋ ಕೆಲವೊಂದು ಬಾರಿ ನಮ್ಮ ಮನಸ್ಸಿಗೆ ಅನ್ನಿಸ್ತದೆ ರಾಮ ಯಾಕೆ ಹೀಗೆ ಮಾಡಿಬಿಟ್ಟ ಅಂತ. ಆದರೂ ಕೂಡ ಅದನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ಅಲ್ಲಿ ರಾಮಚಂದ್ರನ ಕೃತ್ಯಕ್ಕೆ ಒಂದು ನಿಶ್ಚಯವಾದ ಕಾರಣ ಇದ್ದೇ ಇರ್ತದೆ. ಅಂತಹ ರಾಮ ಪರ್ಣಕುಟೀರವನ್ನು ನಿರ್ಮಾಣ ಮಾಡಿದಾಗಲೂ ಕೂಡ ವಾಸ್ತು ಇತ್ಯಾದಿ ಕ್ರಿಯೆಗಳನ್ನು ಮಾಡಿ ಅದಕ್ಕೆ ಪ್ರವೇಶ ಮಾಡ್ತಾನಂತೆ, ಒಳ್ಳೆಯ ಮುಹೂರ್ತದಲ್ಲಿ ಪ್ರವೇಶ ಮಾಡ್ತಾನಂತೆ. ಹಾಗಾಗಿ ಅಲ್ಲಿ ತುಂಬ ಸಮಯದವರೆಗೆ ರಾಮಲಕ್ಷ್ಮಣ ಸೀತೆಯರು ಆನಂದದಿಂದ ವಾಸ ಮಾಡ್ತಾ ಇದ್ದರು. ಈ ಸೀತೆ ಕಾಡಿಗೆ ಹೋಗೋ ಮುಂಚೆ ಹೇಳಿದ್ರಲ್ವ, ಪತ್ರಂ ಪುಷ್ಪಂ ಫಲಂ ಎತ್ತು ಸ್ವಯಂ ಆಹೃತ್ಯ ದಾಸಸಿ ಅಂತ. ಹಾಗೆಯೇ ಅನನ್ಯಪೂರ್ವ ಇಷ್ಟರವರೆಗೆ ಯಾವುದನ್ನೆಲ್ಲ ಹಣ್ಣುಗಳನ್ನು, ಪುಷ್ಪಗಳನ್ನು, ಗಿಡಮರ ಬಳ್ಳಿಗಳನ್ನು ಸೀತೆ ನೋಡಿರಲಿಲ್ಲ, ಅದನ್ನೆಲ್ಲ ನಿತ್ಯ ರಾಮನ ಹತ್ರ ಕೇಳಿ ತಿಳ್ಕೊಂಡು ಒಳ್ಳೆ ರೀತಿಯಾದಂತಹ ಸಂವಾದ ಸೀತಾರಾಮರ ಮಧ್ಯದಲ್ಲಿ ಆ ಕಾಡಿನಲ್ಲಿ ಬೆಳೆಯಿತು ಅಂತಂತಾರೆ. ಇಡೀ ರಾಮಾಯಣದ ಅವಲೋಕನದಿಂದ ಸೀತಾರಾಮರ ಮಧ್ಯದ ಬದುಕು ಈ ಪರ್ಣಕುಟೀರದ ಚಿತ್ರಕೂಟದ ಪರ್ವತದಲ್ಲಿ ತುಂಬ ಆನಂದಮಯವಾಗಿತ್ತು ಅಂತ ನಮಗೆ ರಾಮಾಯಣವನ್ನು ನೋಡುವಾಗ ತಿಳಿದು ಬರುತ್ತದೆ. ಇತ್ಲಾಗೆ ದಶರಥನ ಅರಮನೆಯಲ್ಲಿ ಏನಾಗಿದೆ, ನಾವು ನಿನ್ನೆ ನೋಡಿದ ಹಾಗೆ ಸುಮಂತ್ರ ಬಂದು ಎಲ್ಲ ವೃತ್ತಾಂತಗಳನ್ನು ಹೇಳಿದ ನಂತರ ದಶರಥನ ದುಃಖಕ್ಕೆ ಯಾವುದೇ ಮಿತಿ ಇಲ್ಲ. ಗೊಳೋ ಅಂತ ಅಳ್ತಾ ಇದ್ದಾನೆ. ಆ ಹೊತ್ತಿನಲ್ಲಿ ಮತ್ತೆ ಮತ್ತೆ ಹೇಳ್ತಾನೆ. ಬಹುಶಃ ಕೊನೆಗಾಲದಲ್ಲಿ ಅವನಿಗೆ ದೃಷ್ಟಿಯ ಸಮಸ್ಯೆ ಬಂತು ಅಂತ ಅನ್ನಿಸ್ತದೆ. ಕಣ್ಣು ಕಾಣಿಸ್ತಾ ಇಲ್ಲ, ನನಗೆ ಯಾವುದೂ ಹೊರಗಿನ ಚಿತ್ರಗಳು ತೋರ್ತಾ ಇಲ್ಲ, ಕೌಸಲ್ಯೆ ನನ್ನನ್ನು ಕೈ ಹಿಡಿದು ಕರ್ಕೊಂಡು ಹೋಗು ಅಂತ ಬೇರೆ ಬೇರೆ ಪ್ರಸಂಗದಲ್ಲಿ ದಶರಥ ಮಾತನಾಡುವುದನ್ನು ನಾವು ಕಾಣ್ತೇವೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ದಶರಥನ ಒಳ ಮನಸ್ಸು ಅವನನ್ನು ಎಚ್ಚರಗೊಳಿಸ್ತದೆ. ದಶರಥ, ನಿನ್ನ ಆಯುಷ್ಯ ಮುಗಿತಾ ಬಂತು, ಇನ್ನು ನೀನು ಹೆಚ್ಚು ಸಮಯ ಬದುಕುವುದಿಲ್ಲ ಅಂತ ಅವನ ಮನಸ್ಸಿಗೆ ಒಂದು ರೀತಿಯ ಅನುಭೂತಿ, ಒಂದು ರೀತಿಯ ಭಾವನೆಗಳು ಬರಲಿಕ್ಕೆ ಶುರುವಾಗ್ತದೆ. ಅಂತಹ ಹೊತ್ತಿನಲ್ಲಿ ತನ್ನ ಯೌವನ ಕಾಲದಲ್ಲಿ ನಡೆದ ಒಂದು ಘಟನೆಯನ್ನು ಕೌಸಲ್ಯೆಯ ಹತ್ರ ದಶರಥ ನೆನಪಿಸಿಕೊಳ್ತಾನೆ. ಹೇಳ್ತಾನೆ, ಕೌಸಲ್ಯೆ, ನಾನು ಆಗಿನ್ನೂ ಒಳ್ಳೆ ತರುಣ, ನಿನ್ನ ಜೊತೆ ಮದುವೆಯೂ ನನಗೆ ಆಗಿರಲಿಲ್ಲ, ತುಂಬು ಯೌವನ, ಒಳ್ಳೆ ಪರಾಕ್ರಮಿಯಾಗಿದ್ದೆ ನಾನು. ಅಂತಹ ಹೊತ್ತಿನಲ್ಲಿ ನನಗೆ ಈ ಬಿಲ್ವಿದ್ಯೆಯಲ್ಲಿ ಅಪೂರ್ವ ಸಾಧನೆ ಮಾಡುವ ಒಂದು ತವಕ ಮತ್ತು ತುಡಿತ ಇತ್ತು. ಅದರ ಫಲವಾಗಿ ಶಬ್ದವೇದಿ ಅನ್ನುವ ಒಂದು ವಿದ್ಯೆಯನ್ನು ನಾನು ಒಲಿಸಿಕೊಂಡಿದ್ದೆ. ಈ ಹಿಂದಿನ ಕಾಲದಲ್ಲಿ ಬಿಲ್ವಿದ್ಯೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಿದ್ಧಿಯನ್ನು ನಮ್ಮ ಪ್ರಾಚೀನರು ಮಾಡಿಕೊಂಡಿದ್ದರು. ಅದರಲ್ಲಿ ಒಂದು ಶಬ್ದವೇದಿ ಅಂತ. ಅಂದರೆ ಶಬ್ದ ಎಲ್ಲಿ ಕೇಳ್ತದೆ, ವಸ್ತು ಕಾಣುವುದಿಲ್ಲ, ನಮ್ಮ ಕಣ್ಣಿಗೆ ಬೀಳುವುದಿಲ್ಲ, ಕೇಳಿದ ಶಬ್ದವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದು ಎಷ್ಟು ದೂರದಲ್ಲಿ ಇರಬಹುದು, ಅದು ಯಾವ ವಸ್ತು ಇರಬಹುದು, ಅದು ಹೇಗಿರಬಹುದು ಅಂತ ಮನಸ್ಸಿನಲ್ಲಿ ಅದರ ಒಂದು ಚಿತ್ರವನ್ನು ಮಾಡಿಕೊಂಡು ಆ ದೂರವನ್ನು ಮನಸ್ಸಿಗೆ ಅಳೆದುಕೊಂಡು ಇಲ್ಲಿಂದ ಕೂತು ಬಾಣ ಬಿಡುವಂಥದ್ದು. ಅಂದರೆ ಕಣ್ಣಿನಲ್ಲಿ ನೋಡಿಯಲ್ಲ, ಕಿವಿಯಿಂದ ಶಬ್ದವನ್ನು ಕೇಳಿ ಬಾಣ ಬಿಡುವಂತಹ ಒಂದು ವ್ಯವಸ್ಥೆಗೆ ಶಬ್ದವೇದಿ ಅಂತ ಹೆಸರು. ಅದು ತುಂಬ ಪಾರಂಗತರಾದವರಿಗೆ ಮಾತ್ರ ಸಿದ್ಧಿಸ್ತಾ ಇದ್ದಂತಹ ಒಂದು ಅಪೂರ್ವ ಕಲೆ ಅರ್ಜುನನಿಗಿತ್ತು ಅಂತ ಮಹಾಭಾರತ ಹೇಳ್ತದೆ. ಹಾಗೆ ಅಂತಹ ಒಂದು ಅದ್ಭುತ ಸಿದ್ಧಿ ದಶರಥ ತಾನು ಪಡ್ಕೊಂಡಿದ್ದೆ ಅಂತ ಹೇಳ್ತಾನೆ ಕೌಸಲ್ಯ ಹತ್ರ. ಆ ಸಂದರ್ಭದಲ್ಲಿ ಅವ ಹೇಳ್ತಾನೆ, ಕೌಸಲ್ಯೆ, ನಾವು ಬದುಕಿನಲ್ಲಿ ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರೂ ಕೂಡ ಯದಾಚರತಿ ಕಲ್ಯಾಣಿ ಶುಭಂ ವಾ ಯದಿ ವಾ ಶುಭಂ ತದೇವ ಲಭತೆ ಭದ್ರೇ ಕರ್ತಾ ಕರ್ಮಜ ಮಾತ್ಮನಃ. ನಾವಿವತ್ತು ಕನ್ನಡ ಭಾಷೆಯಲ್ಲಿ ಹೇಳ್ತೇವಲ್ವ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಅದರ ಸರಿಯಾದ ಸಂಸ್ಕೃತದ ಅರ್ಥ ಈ ಶ್ಲೋಕದಲ್ಲಿ ದಶರಥ ಹೇಳ್ತಾನೆ. ನಾವು ಏನು ಒಳ್ಳೆಯ ಕೆಲಸಗಳನ್ನು ಮಾಡ್ತೇವೆ ಅದು ನಮಗೆ ಸಿಗ್ತದೆ, ನಾವು ಯಾವ ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ ಅದೂ ನಮಗೆ ಸಿಗ್ತದೆ. ನಮ್ಮಲ್ಲಿ ಇರುವಂತಹ ಒಂದು ದೊಡ್ಡ ಗೊಂದಲ ಏನು ಅಂತಂದರೆ, ಉದಾಹರಣೆಗೆ ನಾವು ಯಾರಿಗೋ ಒಬ್ಬರಿಗೂ ಒಂದು 100 ರೂಪಾಯಿ ಸಾಲ ಕೊಟ್ಟಿರ್ತೇವೆ. 100 ರೂಪಾಯಿ ಸಾಲ ಕೊಟ್ಟದ್ದು ಯಾವುದೋ ಪ್ರಸಂಗದಲ್ಲಿ
ಅವ ನಮಗೆ 80 ರೂಪಾಯಿ ಕೊಟ್ಟಿರ್ತಾನೆ, ಮತ್ತೆ 20 ರೂಪಾಯಿ ಬಾಕಿ ಇರ್ತದೆ. ಹೀಗೆ ನಾವು ಕೊಟ್ಟದ್ದಕ್ಕೆ ಅವ 80 ರೂಪಾಯಿ ಕೊಟ್ಟರೆ ಮತ್ತೆ 20 ರೂಪಾಯಿ ಬಾಕಿ ಅಂತ ನಮ್ಮ ಲೋಕದ ವ್ಯವಹಾರ ಏನುಂಟು, ಭಗವಂತನ ವ್ಯವಸ್ಥೆಯಲ್ಲಿ ಈ ವ್ಯವಹಾರ ಅಲ್ಲ. ನಾವು ಒಂದು ಉದಾಹರಣೆಗೆ ಒಂದಿಷ್ಟು 100 ರೂಪಾಯಿದು ಪುಣ್ಯ ಮಾಡಿತ್ತು ಅಂತಂದರೆ 80 ರೂಪಾಯಿದು ಪಾಪ ಮಾಡಿತ್ತು ಅಂತಂದರೆ ಅದು 100ರಲ್ಲಿ 80 ತೆಗೆದು 20 ಮಾತ್ರ ನಮಗೆ ಕೊಡು ದೇವರೇ ಅಂತ ಹೇಳಿದರೆ ಭಗವಂತ ಆಗುವುದಿಲ್ಲ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ನಾವು ಮಾಡಿದ ಒಳ್ಳೆಯ ಕೆಲಸಗಳೇನುಂಟು ಅದು ಅಷ್ಟೂ ಒಳ್ಳೆಯ ಕೆಲಸಗಳು ಅದು ನಮ್ಮದ್ದೇ. ಹಾಗೆ ನಾವು ಮಾಡಿದ ಪಾಪಗಳು, ತಪ್ಪುಗಳು, ಕೆಟ್ಟ ಕೆಲಸಗಳು ಅಷ್ಟೂ ಕೂಡ ನಮ್ಮದು. ಇದು ಎರಡರಲ್ಲಿ ಯಾವ ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ಕಾನೂನು ಒಂದು ವ್ಯವಸ್ಥೆ ಮಾಡ್ತದೆ, ಅದು ಒಂದು ನಿರ್ಣಯ ಕೊಡ್ತದೆ, ಅದು ಹೊರಗಿನ ಸಮಾಜ. ಆದರೆ ಭಗವಂತನ ವ್ಯವಸ್ಥೆಯಲ್ಲಿ ಯಾವ ಒಬ್ಬ ವ್ಯಕ್ತಿ ಅಷ್ಟು ಸಣ್ಣವಾಗಲಿ, ಎಷ್ಟು ಶ್ರೀಮಂತ ಆಗಲಿ, ಯಾರಿದ್ದರೂ ಕೂಡ ಅವ ಮಾಡಿದ ಕರ್ಮದ ಲೆಕ್ಕ ಅದು ತಪ್ಪುವುದೇ ಇಲ್ಲ. ನಾವು ಮಾಡಿದ ಒಳ್ಳೆಯದ್ದು ನಾವು ಹೇಳ್ತೇವಲ್ಲ, ಇಷ್ಟೆಲ್ಲ ಮಾಡಿತ್ತು ಏನಾಯಿತು ನನಗೆ? ಇಲ್ಲ, ನಾನು ಒಳ್ಳೆಯದು ಮಾಡಿದರೆ, ನಾನು ಮಾಡಿದ್ದು ಒಳ್ಳೆಯದೇ ಆಗಿದ್ದರೆ ಅದರ ಫಲ ನನಗೆ ಯಾವತ್ತಾದರೂ ಸಿಕ್ಕೇ ಸಿಗ್ತದೆ. ನಾವು ಇವತ್ತು ಮಾಡಿ ನಾಳೆ ಅದರ ಫಲಿತಾಂಶ ಬರಬೇಕು ಹೇಳಿದರೆ ಆಗುವುದಿಲ್ಲ. ನಾಳೆ ಪರೀಕ್ಷೆ, ಇವತ್ತು ರಾಮ ಮಂದಿರಕ್ಕೆ ಸುತ್ತು ಬಂದದ್ದು ಒಳ್ಳೆ ರಿಸಲ್ಟ್ ಬರಬೇಕು, ಅದಾಗುವುದಿಲ್ಲ. ಇವತ್ತು ಮಾಡಿದ ಕರ್ಮ ಅದು ಒಳ್ಳೆಯದಾಗಿದ್ದರೆ ಇನ್ನೊಂದು ವರ್ಷ ಬಿಟ್ಟು, 2 ವರ್ಷ ಬಿಟ್ಟು, 10 ವರ್ಷ ಬಿಟ್ಟು, ಒಂದಷ್ಟು ವರ್ಷಗಳು ದಾಟಿ ಆದ ನಂತರವೂ ಕೂಡ ನಾವು ಮಾಡಿದ ಕರ್ಮಕ್ಕೆ ಒಳ್ಳೆಯ ಫಲ ನಮ್ಮ ಬದುಕಿನಲ್ಲಿ ಸಿದ್ಧಿಸಿಯೇ ಸಿದ್ಧಿಸ್ತದೆ. ಇವತ್ತು ನಾವು ಏನು ಬದುಕಿನಲ್ಲಿ ಒಳ್ಳೆಯದನ್ನು ಅನುಭವಿಸ್ತಾ ಇದ್ದೇವೆ, ಯಾವುದೋ ಒಂದು ಒಳ್ಳೆ ಮನೆಯಲ್ಲಿ ಹುಟ್ಟಿದ್ದೇವೆ, ಒಳ್ಳೆ ಗೃಹಸ್ಥರಾಗಿದ್ದೇವೆ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ, ಒಳ್ಳೆ ಜೀವನ, ಒಳ್ಳೆ ಆರೋಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ ಅಂತಂದರೆ ಅದು ಇವತ್ತು 2 ವರ್ಷದ ಹಿಂದೆ ಅಲ್ಲ, ನಾವು ಮಾಡಿದ ಕೆಲಸದ ಫಲ ಅಲ್ಲ. ಯಾವತ್ತೋ ಒಂದು ಸಂದರ್ಭದಲ್ಲಿ ನಾವು ಒಳ್ಳೆಯದ್ದು ಮಾಡಿದ್ದನ್ನು ಈ ಸಂದರ್ಭದಲ್ಲಿ ದೇವರು ನಮಗೆ ಕೊಡ್ತಾ ಇದ್ದಾನೆ. ಇವತ್ತು ಮಾಡಿದ್ದನ್ನು ಇನ್ನು ಯಾವತ್ತೋ ಒಂದು ದಿನ ದೇವರು ನಮಗೆ ಕೊಡಲಿಕ್ಕೆ ಇದ್ದಾನೆ ಅನ್ನುವಂಥದ್ದು ವೇದಾಂತದ ದೊಡ್ಡದಾದಂತಹ ತತ್ವ. ಯಾವತ್ತು ಈ ತತ್ವ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ತದೆ, ಆಗ ನಮಗೆ ಬದುಕಿನಲ್ಲಿ ವೈರಾಗ್ಯ ಬರುವುದಿಲ್ಲ. ಇಲ್ಲದಿದ್ದರೆ ನಾವೆಲ್ಲ ತುಂಬ ಸಲ ಕೇಳಿರ್ತೇವೆ, ಇಷ್ಟೆಲ್ಲ ಮಾಡಿದೆ ನನಗೇನಾಯಿತು, ಪಾಪ ಅಷ್ಟು ಒಳ್ಳೆಯವರು ಇಷ್ಟೆಲ್ಲ ದಾನ ಧರ್ಮ ಮಾಡ್ತಾಯಿದ್ರು ನೋಡಿ ಅವರು ಇವತ್ತು ಹೇಗಾದರು. ಇಂತಹ ಅನೇಕ ದೃಷ್ಟಾಂತಗಳು ಸಮಾಜದಲ್ಲಿ ನಿತ್ಯ ನಡೀತಾ ಇರುವಂಥದ್ದು. ತುಂಬ ಧಾರ್ಮಿಕರಿಗೆ, ಒಳ್ಳೆ ಕೆಲಸ ಮಾಡುವವರಿಗೆ, ಸಾಧನೆ ಮಾಡುವವರಿಗೂ ಕೂಡ ಮನಸ್ಸು ಒಂದು ಕ್ಷಣ ಗೊಂದಲ ಆಗುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಇಂತಹ ಸಂದರ್ಭದಲ್ಲಿ ದಶರಥ ಹೇಳಿದ ಮಾತು ನಾವು ನೆನಪಿಟ್ಟುಕೊಳ್ಳಬೇಕು. ಕರ್ತಾ ಕರ್ಮಜ ಮಹಾತ್ಮನಃ, ತಾನು ಮಾಡಿದ ಕರ್ಮದ ಫಲ ಮನುಷ್ಯ ಅನುಭವಿಸಲೇಬೇಕು, ಅನುಭವಿಸಿಯೇ ತೀರ್ತಾನೆ. ಇದನ್ನು ಇಲ್ಲ ಅಂತ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು ದೊಡ್ಡ ಸಿದ್ಧಾಂತ. ಕೌಸಲ್ಯ ಕೇಳ್ತಾಳೆ, ಈ ಹೊತ್ತಿನಲ್ಲಿ ಇಂತಹ ಒಂದು ಸನ್ನಿವೇಶದಲ್ಲಿ ಏನೇನೋ ವೇದಾಂತದ ಮಾತುಗಳನ್ನು ಹೇಳ್ತಾ ಇದ್ದೀರಲ್ಲ, ಏನು ಘಟನೆಯಾಯಿತು ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ ದಶರಥ ಹೇಳ್ತಾನೆ, ಹೀಗೆ ಶಬ್ದವೇದಿ ಸಿದ್ಧಿಯನ್ನು ಪಡೆದುಕೊಂಡ ನಾನು ಯೌವನದ ಹೊಸ್ತಿಲಿನಲ್ಲಿ ಯಾವ ಭಯವೂ ಇಲ್ಲದೆ ಒಬ್ಬನೇ ತಿರುಗಾಡ್ತಾ ಇದ್ದೆ, ಎಲ್ಲೆಲ್ಲಿಗೂ ಹೋಗ್ತಾ ಇದ್ದೆ, ಕ್ರೂರ ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ದೆ, ಸಿಂಹ, ವ್ಯಾಘ್ರ, ಆನೆ ಇತ್ಯಾದಿಗಳನ್ನೆಲ್ಲ ಒಬ್ಬನೇ ಹೊಡೆದು ಉರುಳಿಸ್ತಾ ಇದ್ದೆ ಕೌಸಲ್ಯೆ. ಹಾಗೆ ಒಂದು ದಿನ ರಾತ್ರಿಯ ಹೊತ್ತು ನದಿಯ ತಟದಲ್ಲಿ ನಡೀತಾ ಹೋಗ್ತಾ ಇದ್ದಾಗ ದೂರದಲ್ಲಿ ಒಂದು ಶಬ್ದ ಕೇಳುತ್ತದೆ. ಅದು ಸುಮಾರು ಮಧ್ಯರಾತ್ರಿ ದಾಟಿ ಬೆಳಗಾಗುವಂತಹ ಹೊತ್ತು, ಸುಮಾರು ಬಹುಶಃ ಒಂದು 4 ಗಂಟೆ ಇರಬಹುದು ಕಾಣುತ್ತದೆ.
ಬೆಳಗಾಗ್ತಾ ಬಂದ ಹೊತ್ತು ಇನ್ನೂ ಬೆಳಕು ಆಗಿರಲಿಲ್ಲ, ಸ್ವಲ್ಪ ಹೊತ್ತು ಕಳೆದರೆ ಬೆಳಗಾಗ್ತದೆ ಅನ್ನೋ ಹೊತ್ತಿನಲ್ಲಿ ದೂರದಲ್ಲಿ ಒಂದು ಅವ್ಯಕ್ತವಾದ ಶಬ್ದ ಕೇಳಿತ್ತು ನನಗೆ. ಶಬ್ದ ನಾನು ಗಮನಿಸಿದರೆ ಆ ಶಬ್ದ ಎಷ್ಟು ಗಾಢವಾಗಿ ಕೇಳುತ್ತದೆ ಅಂತ ಯೋಚಿಸಿಕೊಂಡು ನನ್ನ ಮನಸ್ಸಿನಲ್ಲಿ ತಂದುಕೊಂಡೆ, ಇದು ಯಾವುದೋ ಒಂದು ಪ್ರಾಣಿ, ಬಹುಶಃ ಆನೆಯೋ ಯಾವುದೋ ಒಂದು ಪ್ರಾಣಿ ನೀರು ಕುಡಿಲಿಕ್ಕೆ ಬಂದಿರಬೇಕು ಅಂತ ತಿಳಿದುಕೊಂಡು ನನ್ನ ಬಿಲ್ಲಿಗೆ ಬಾಣವನ್ನು ಹೆದೆಯೇರಿಸಿ ಶಬ್ದ ಬಂದತ್ತ ನನ್ನ ಗಮನವನ್ನಿಟ್ಟು ಯೋಚನೆ ಮಾಡಿ ಬಾಣವನ್ನು ಬಿಟ್ಟೆ. ಕೌಸಲ್ಯೆ, ಒಂದು ಕ್ಷಣ ಆಗಲಿಲ್ಲ, ನಾನು ಬಿಟ್ಟ ಬಾಣ ಎಲ್ಲಿಗೆ ನಾಟಿತ್ತೋ ಅಲ್ಲಿಂದ ಒಬ್ಬ ಮನುಷ್ಯನ ಅಳುವ ಶಬ್ದ ನನಗೆ ಕೇಳಿಬಂತು. ತಕ್ಷಣ ನಾನು ಭಯಗೊಂಡು ಬಿಟ್ಟೆ. ಈ ಕತ್ತಲಿನ ಹೊತ್ತಿನಲ್ಲಿ ಇದು ನಾನು ಪ್ರಾಣಿಗೆ, ಮೃಗಗಳಿಗೆ ಅಂತ ಬಿಟ್ಟ ಬಾಣ ಅದು ಯಾರಿಗೆ ತಾಗಿತು ಅಂತ ಹೋಗಿ ನೋಡಿದಾಗ ಒಬ್ಬ ಮಧ್ಯ ವಯಸ್ಸಿನ ತರುಣ ಋಷಿಕುಮಾರ ಅಲ್ಲಿ ನನ್ನ ಬಾಣದ ಪೆಟ್ಟಿನ ನೋವನ್ನು ಸಹಿಸಿಕೊಳ್ಳಿಕ್ಕಾಗದೆ ನೆಲದಲ್ಲಿ ಬಿದ್ದಿದ್ದ. ಇಷ್ಟು ದಶರಥ ಹೇಳುವ ಮಾತನ್ನು ವಾಲ್ಮೀಕಿಗಳು ಹೇಗೆ ಬರೀತಾರೆ ಅಂತಂದರೆ, ದಶರಥ ಬಾಣ ಬಿಟ್ಟಿದ್ದ. ಆ ಬಾಣ ಸುಮ್ಮನೆ ತಾಗಿ ಗಾಯ ಮಾಡುವಂಥದ್ದಲ್ಲ, ಅದು ನೇರವಾಗಿ ಹೋಗಿ ಶರೀರಕ್ಕೆ ಕಚ್ಚಿಕೊಳ್ತಾ ಇತ್ತು, ಅಷ್ಟು ಗಾಢವಾಗಿ ಬಿಡ್ತಾ ಇದ್ದರು. ಅವ ಯಾರು ಋಷಿಕುಮಾರ ಬಂದಿದ್ದ, ಕೈಯಲ್ಲಿ ಒಂದು ತಂಬಿಕೆಯನ್ನು ಹಿಡ್ಕೊಂಡಿದ್ದ. ಹಾಗೆ ತಂಬಿಗೆಯಲ್ಲಿ ನೀರು ತೆಗೆಯುವಾಗ ಬಂದ ಶಬ್ದ ದಶರಥ ಬಾಣ ಬಿಟ್ಟದ್ದು. ದಶರಥ ಹೇಳ್ತಾನೆ, ಪಾಂಸು ಶೋಣಿತ ದಿಗ್ಧಾಂಗಂ ಶಯಾನಂ ಶರಪೀಡಿತಂ. ನಾನು ಬಿಟ್ಟಂತಹ ಬಾಣ ಹೇಗಿತ್ತು ಅಂತ ಕೇಳಿದರೆ, ಅವನ ಶರೀರಕ್ಕೆ ಹೋಗಿ ತಾಗಿತಲ್ವ, ಅವನ ಮೈಯಲ್ಲಿ ಆ ರಕ್ತದ ಧಾರೆ ಹರಿದು ಆ ನೀರಿನ ಮೇಲಿದ್ದಂತಹ ಮರಳ ದಂಡೆಯಲ್ಲಿ ಆ ಪುಣ್ಯಾತ್ಮ ಬಿದ್ದಿದ್ದ. ಪಾಂಸು ಶೋಣಿತ ದಿಗ್ಧಾಂಗಂ, ಮೈಯಲ್ಲಿ ರಕ್ತ ಹರಿತಿತ್ತು. ಪಾಂಸು ಅಂತ ಹೇಳಿದರೆ ಮರಳು, ಹೊಯ್ಗೆ ಅಂತ ನಾವು ಕರಿತೇವಲ್ಲ, ಹಾಗೆ ಮರಳು. ನೆಲಕ್ಕೆ ಆ ಬಾಣ ಕಚ್ಚಿಕೊಂಡದ್ರಿಂದ ಯುವಕನ ಮೈಯಿಂದ ಧಾರಾಕಾರ ರಕ್ತ ಹರಿತಾ ಉಂಟು. ಪೆಟ್ಟಿನ ನೋವನ್ನು ತಾಳಲಾರದೆ ಭೂಮಿಗೆ ಬಿದ್ದಿದ್ದಾನೆ. ಆ ರಕ್ತಕ್ಕೆಲ್ಲ ಮರಳು ಅಂಟಿ ಕೂದಿದೆ. ಪಾಂಸು ಶೋಣಿತ ದಿಗ್ಧಾಂಗಂ ಶಯಾನಂ ಶರಪೀಡಿತಂ. ಬಾಣದ ಅಸಖ್ಯ ವೇದನೆ ಅವನನ್ನು ಬಾಧಿಸ್ತಾ ಉಂಟು. ನಾನು ಹೋಗಿ ನೋಡಿದಾಗ ತುಂಬ ದುಃಖ ಆಯಿತು. ಕೌಸಲ್ಯೆ, ನಾನು ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗಿದ್ದು ಅವಾಂತರ ಆಗಿ ಹೋಯ್ತಲ್ಲ ಅಂತ ತುಂಬ ದುಃಖದಿಂದ ನಾನಲ್ಲಿದ್ದೆ. ಅಷ್ಟು ಹೊತ್ತಿಗೆ ಆ ಋಷಿಕುಮಾರ ಆ ನೋವಿನ ಮಧ್ಯದಲ್ಲಿಯೂ ಕೂಡ ಮಾತಾಡಿದ. ಪುಣ್ಯಾತ್ಮ, ನೀನು ಯಾರು ಅಂತ ಗೊತ್ತಿಲ್ಲ, ನಾನೊಬ್ಬ ತಪಸ್ವಿಯಾಗಿ ಬದುಕನ್ನು ಸಾಗಿಸುವವ, ಯಾರಿಗೂ ತಪ್ಪು ಮಾಡಲಿಲ್ಲ, ಕೆಟ್ಟದ್ದು ಮಾಡಲಿಲ್ಲ, ಇನ್ನೊಬ್ಬರಿಗೆ ಬೇಸರ ಆಗುವ ಹಾಗೆ ನಡ್ಕೊಳ್ಳಿಲ್ಲ. ಇಂತಹ ನಿರಪರಾಧಿಯಾದ ನನ್ನನ್ನು ಈ ಅಕಾಲದಲ್ಲಿ ನೀರು ತೆಗೆದುಕೊಳ್ಳಲಿಕ್ಕೆ ಬಂದಾಗ ಯಾಕೆ ಹೊಡೆದುಕೊಂಡಿ? ಅಂತಹ ಅಪರಾಧ ನಾನು ಏನು ಮಾಡಿದೆ ಅಂತ ತುಂಬ ನನ್ನ ಮೇಲೆ ಪ್ರಶ್ನೆ ಕೇಳ್ತಾನೆ. ಅದರ ಜೊತೆಗೆ ಹೇಳ್ತಾನೆ, ಅಯ್ಯ, ನಾನೀಗ ಸಾಯ್ತೇನೆ, ನಿನ್ನ ಬಾಣದ ಪೆಟ್ಟು ನನ್ನನ್ನು ತುಂಬ ನೋಯಿಸ್ತಾ ಉಂಟು, ನನಗಿದಲ್ಲ ಬೇಸರ. ಮತ್ತು ಇಲ್ಲಿ ದೂರದಲ್ಲಿ ಹೋದರೆ ಒಂದು ಆಶ್ರಮದಲ್ಲಿ ನನ್ನ ಅಪ್ಪಮ್ಮ ಇದ್ದಾರೆ, ನನ್ನ ಗ್ರಹಚಾರಕ್ಕೆ ಇಬ್ಬರಿಗೂ ಕಣ್ಣಿಲ್ಲ. ಅವರು ಬಾಯಾರಿಕೆ ಆಗ್ತದೆ, ನೀರು ಬೇಕು ಮಗ ಅಂತ ಕೇಳಿದ್ದಕ್ಕೆ ನೀರು ತರಲಿಕ್ಕೆ ನಾನು ಬಂದೆ. ಹಾಗಾಗಿ ಇನ್ನು ಅವರನ್ನು ನೋಡಿಕೊಳ್ಳುವಂಥವರು ಇಲ್ಲಿ ಯಾರಿದ್ದಾರೆ ಅನ್ನುವ ದುಃಖ ನನ್ನ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಉಂಟು ಅಂತ ತುಂಬ ದೊಡ್ಡ ಮಾತುಗಳನ್ನು ಆ ಋಷಿಕುಮಾರ ದಶರಥನ ಬಳಿಯಲ್ಲಿ ಆ ರಾತ್ರಿಯ, ಅಂದರೆ ಸುಮಾರು ಬೆಳಗಾಗುವ ಹೊತ್ತಿನಲ್ಲಿ ಮಾತಾಡ್ತಾ ಇದ್ದಾನೆ. ಅವ ಹೇಳ್ತಾನೆ, ನೋಡು, ಮತ್ತು ದಶರಥ ತನ್ನ ಪರಿಚಯ ಎಲ್ಲ ಮಾಡಿಕೊಳ್ತಾನೆ. ಇಯಂ ಏಕಪದಿ ರಾಜನ್ ಯಥೋ ಮೇ ಪಿತುರಾಶ್ರಮ ತತ್ರ ಗತ್ವಾ ತಮ್ಮಾಂ ಸಮಾಲಯದ. ಇದು ಈ ಏಕಪದಿ ಅಂತ ಹೇಳಿದರೆ ನಮ್ಮ ಊರಿನಲ್ಲಿ ನಾವು ಪುಣಿ ಅಂತ ಕರಿತೇವೆ. ಎರಡು ಗದ್ದೆಗಳ ಮಧ್ಯದಲ್ಲಿ ಇರ್ತದೆ. ಒಬ್ಬನಿಗೆ ಮಾತ್ರ ನಡಿಲಿಕ್ಕಾಗ್ತದೆ, ಒಂದು ಕಾಲುದಾರಿ ಅಂತ ಕರಿತೇವೆ. ಒಬ್ಬನಿಗೆ ಮಾತ್ರ ನಡಿಲಿಕ್ಕಾಗ್ತದೆ, ಇನ್ನೊಬ್ಬರು ಬಂದರೆ ಒಬ್ಬ ಇಳಿಬೇಕಾಗ್ತದೆ. ಹಾಗೆ ಋಷಿಕುಮಾರ ಹೇಳ್ತಾನೆ, ಇಯಂ ಏಕಪದಿ ರಾಜನ್ ಯಥೋ ಮೇ ಪಿತುರಾಶ್ರಮ. ಈ ಕಾಲುದಾರಿಯನ್ನು ಇಟ್ಟುಕೊಂಡು ನೇರ ನಡೀತಾ ಹೋಗು. ಒಂದು ಹರದಾರಿ ದೂರ ಹೋಗುವಾಗ ಅಲ್ಲಿ ಆಶ್ರಮ ಉಂಟು, ಅಲ್ಲಿ ನನ್ನ ಅಪ್ಪಮ್ಮ ಇದ್ದಾರೆ. ತತ್ರ ಗತ್ವ, ಅಲ್ಲಿ ಹೋಗು.
ಅವರನ್ನು ಹೋಗಿ ಸಮಾಧಾನ ಮಾಡು. ಒಂದು ವೇಳೆ ನನ್ನನ್ನು ಇಲ್ಲಿ ಕೊಂದು ನೀನು ಆಶ್ರಮಕ್ಕೆ ಹೋಗಿ ನನ್ನ ಅಪ್ಪ ಅಮ್ಮನ ಬಳಿಯಲ್ಲಿ ಮಾತನಾಡದೆ ಹೋದರೆ ನತ್ವಾಂಸ ಕುಪಿತ ಶಪೇತ್, ಸಿಟ್ಟಿನಿಂದ ನಿನಗೆ ಶಾಪ ಕೊಟ್ಟು ಬಿಟ್ಟಾನು, ಹಾಗೆಲ್ಲ ಮಾಡಬೇಡ, ನೀನು ನೇರ ಆಶ್ರಮಕ್ಕೆ ಹೋಗು ಅಂತ ದಶರಥ ಹೇಳ್ತಾನೆ. ಆಯ್ತು ಹೋಗ್ತೇನೆ. ಆದರೆ ರಾಜ ಮುನಿಕುಮಾರ ಹೇಳ್ತಾನೆ, ರಾಜನ್ ಹೋಗುವ ಮುಂಚೆ ನನಗೊಂದು ಉಪಕಾರ ಮಾಡು. ಏನು? ನೀನು ಈ ಬಾಣ ಬಿಟ್ಟಿದ್ಯಲ್ಲ, ಇದು ನನ್ನ ಶರೀರಕ್ಕೆ ಕಚ್ಚಿಕೊಂಡು ಅಸಖ್ಯವಾದಂತಹ ಪ್ರಾಣಾಂತಿಕವಾದ ವೇದನೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ. ಈ ಬಾಣವನ್ನು ನನ್ನ ಶರೀರದಿಂದ ಕಿತ್ತು ತೆಗಿ ಹೇಳ್ತಾನೆ. ನನಗೆ ನೋವು ಸಹಿಸಲಿಕ್ಕೆ ಆಗ್ತಾ ಇಲ್ಲ, ಕಿತ್ತು ತೆಗಿ ಅಂತ. ದಶರಥನಿಗೆ ಯೋಚನೆ, ಬಾಣ ಕಚ್ಚಿಕೊಂಡದ್ದನ್ನು ಹಾಗೆ ಬಿಟ್ಟರೆ ಪಾಪ ಅವನಿಗೆ ನೋವಾಗ್ತದೆ, ತೆಗೆದ್ರೆ ಪ್ರಾಣ ಬಿಡ್ತಾನೆ. ಎರಡರಲ್ಲಿ ಒಂದು. ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದಾನೆ. ಬಾಣ ತೆಗೆದ್ರೆ ನನಗೆ ಇವನನ್ನು ಕೊಂದ ದೋಷ ಬರ್ತದೆ, ಹಾಗೆ ಬಿಟ್ಟರೆ ಇವನ ವೇದನೆಯನ್ನು ನನ್ನ ಕೈಯಲ್ಲಿ ನೋಡಲಿಕ್ಕಾಗುವುದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಆ ಋಷಿಕುಮಾರ ಹೇಳ್ತಾನೆ, ರಾಜ ನೀನು ನನ್ನನ್ನು ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ದೀಯ, ನಾನು ಬ್ರಾಹ್ಮಣ ಅಲ್ಲ ಹೇಳ್ತಾನೆ. ನದ್ವಿಜಾತಿರಹಂ ರಾಜನ್, ನಾನು ಬ್ರಾಹ್ಮಣ ಅಲ್ಲ, ನಾನು ವೈಶ್ಯ ಗಂಡಸಿನ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅಂತ ಹೇಳ್ತಾನೆ. ನೋಡಿ, ಆ ಕಾಲದಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಸಾಧನೆ ಮಾಡಿ ತಪಸ್ಸು ಮಾಡ್ತಾ ಇದ್ರು ಅಂತ ನಮಗೆಲ್ಲ ಆಕ್ಷೇಪ ಮಾಡ್ತಾರಲ್ವ, ಇದು ಬ್ರಾಹ್ಮಣರದ್ದು, ಬ್ರಾಹ್ಮಣರಿಗೆ ಅಲ್ಲ. ಆ ಕಾಲದಲ್ಲಿ ತಪಸ್ವಿಗಳಾಗ್ತಾ ಇದ್ದದ್ದು ಅವರವರ ಸಾಧನೆಯನ್ನು ಇಟ್ಟುಕೊಂಡು ಅವರ ಸಾಧನೆಯ ಬಲದಿಂದ ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ದರು. ಹಾಗೆ ಋಷಿಕುಮಾರ ಹೇಳ್ತಾನೆ, ನದ್ವಿಜಾತಿರಹಂ ರಾಜನ್ ಮಾ ಭೂತೆ ಮನಸೋ ವ್ಯಥ, ನೀನು ದುಃಖ ಮಾಡಬೇಡ. ಎಲ್ಲಿಯಾದರೂ ಇವ ಸತ್ರೆ ಬ್ರಹ್ಮಹತ್ಯಾ ಕೃತಂ ಪಾಪಂ ನತ್ವಾಂ ಅಭಿಭವಿಷ್ಯತಿ, ಒಂದು ಬ್ರಹ್ಮಹತ್ಯೆಯ ದೋಷ ಬರ್ತದೆ ಅಂತ ನಿನ್ನ ಮನಸ್ಸಿನಲ್ಲಿದ್ದರೆ ಹೆದರಬೇಡ, ನಾನು ಬ್ರಾಹ್ಮಣ ಅಲ್ಲ ಅಂತ ಆ ತಪಸ್ವಿ ಕುಮಾರ ದಶರಥನಿಗೆ ಹೇಳ್ತಾನೆ. ಸರಿ, ಅವನ ಮಾತಿಗೆ ಕಟ್ಟು ಬಿದ್ದು ದಶರಥ ಅವನ ಶರೀರಕ್ಕೆ ನಾಟಿಕೊಂಡಿದ್ದಂತಹ ಬಾಣವನ್ನು ತೆಗಿತಾನೆ. ತೆಗೆದ ಮರುಕ್ಷಣದಲ್ಲಿ ಆ ತಪಸ್ವಿಯ ಪ್ರಾಣ ಹಾರಿ ಹೋಗ್ತದೆ. ದಶರಥ ರಾಜ ಮತ್ತೆ ಅವ ತಂದಂತಹ ತಂಬಿಗೆಯನ್ನು ನೀರು ತುಂಬಿಸಿಕೊಂಡು ಅವ ಹೇಳಿದ ದಾರಿಯಲ್ಲಿ ಆಶ್ರಮಕ್ಕೆ ಬರ್ತಾನೆ. ಕತೆ ಹೇಳ್ತಾ ಇದ್ದಾನೆ ಕೌಸಲ್ಯಗೆ. ಕೌಸಲ್ಯೆ, ಆಶ್ರಮಕ್ಕೆ ಬಂದೆ, ಅಲ್ಲಿ ಬಂದರೆ ಭೂಯಶೋಕಮಹಾಂಗತ, ಇಷ್ಟು ಹೊತ್ತಿಗಾಗಲಿಯೇ ನನ್ನಿಂದ ಇಂತಹ ಒಂದು ತಪ್ಪು ಕೆಲಸ ಆಯಿತು ಅನ್ನುವಂತಹ ಬೇಸರ ದುಃಖದಲ್ಲಿ ನಾನು ಬಂದರೆ, ಆಶ್ರಮಕ್ಕೆ ಬಂದರೆ ಏನು ನೋಡುವುದು, ಅಲ್ಲಿಯ ಪರಿಸ್ಥಿತಿಯನ್ನು ಅಲ್ಲಿಯ ಅವಸ್ಥೆಯನ್ನು ನೋಡಿ ಭೂಯಶೋಕಮಹಂಗತಃ, ನನ್ನ ದುಃಖ ನನ್ನ ಬೇಸರ ಇನ್ನಷ್ಟು 2 ಪಟ್ಟು ಹೆಚ್ಚಾಯಿತು. ಯಾಕೆ? ಹಣ್ಣಾದ ಮುದುಕ, ಕಣ್ಣಿಲ್ಲದ ಮುದುಕಿ ಇಬ್ಬರೂ ಕೂಡ ತಮ್ಮ ಬದುಕಿನ ಇಳಿ ವಯಸ್ಸಿನಲ್ಲಿ ಅಲ್ಲಿ ಕೂತಿದ್ದಾರೆ. ಅಂತಹ ಮುದುಕ ತಂದೆಗೆ, ಕಣ್ಣಿಲ್ಲದ ಪುರುಷನಿಗೆ, ಕಣ್ಣಿಲ್ಲದ ಆ ಹೆಂಗಸಿಗೆ ನಿಮ್ಮ ಮಗನನ್ನು ನಾನು ಕೈಯಾರೆ ಕೊಂದೆ ಅಂತ ಯಾವ ಬಾಯಿಯಲ್ಲಿ ಹೇಳೋದು? ನಾನು ಹೇಗೆ ಹೇಳೋದು ಕೌಸಲ್ಯ? ನನ್ನಿಂದ ಹೇಳಲಿಕ್ಕಾಗಲಿಲ್ಲ. ಆದರೂ ಕೂಡ ನಾನಲ್ಲಿ ಹೋದಾಗ ನನ್ನ ಹೆಜ್ಜೆಯ ಸಪ್ಪಳವನ್ನು ಕೇಳಿದಂತಹ ಅವರು ಹೇಳ್ತಾರೆ, ಅಪ್ಪ ಮಗ ಯಾಕೆ ತಡ ಬಂದಿರಿ? ಅವ್ರಿಗೆ ಗೊತ್ತಿಲ್ಲ ತಮ್ಮ ಮಗ ಸತ್ತಿದ್ದಾನೆ ಅಂತ. ಪಾಪ ಆ ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ದಶರಥನ ಹತ್ರ ಕೇಳ್ತಾರಂತೆ, ಆಗ ಹೋಗಿದ್ದು ನೀರು ತರಲಿಕ್ಕೆ ಅಂತ ಅಮ್ಮನಿಗೆ ಬಾಯಾರಿಕೆ ಆಗ್ತಾ ಉಂಟು, ಯಾಕಿಷ್ಟು ತಡ ಮಾಡಿದ್ದಿ? ನಿನ್ನೆ ನಾವು ಏನಾದರೂ ನಿನಗೆ ಬೈದದ್ದು ಬೇಸರ ಇಟ್ಟುಕೊಂಡು ಹೀಗೆ ತಡ ಮಾಡಿದ್ದೆ ಕೇಳ್ತಾನೆ. ಏನೋ ಅಪ್ಪಮ್ಮ ಎಲ್ಲ ಬೈಯುವಾಗ ಸಿಟ್ಟಿನಲ್ಲಿ ಏನೋ ಹೇಳ್ತಾರೆ, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಇಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೇವೆ, ಅಮ್ಮ ಬಾಯಾರಿಕೆ ಅಂತ ಹೇಳ್ತಾ ಇದ್ದಾಳೆ, ಯಾಕೆ ಇಷ್ಟು ತಡ ಮಾಡಿದ್ದಿ ಮಗ ಅಂತ ಅಪ್ಪ ಪ್ರಶ್ನೆ ಕೇಳ್ತಾನೆ. ಕಣ್ಣು ಕಾಣದವ ಬಂದವ ದಶರಥ ಅಂತ ಅಪ್ಪನಿಗೆ ಗೊತ್ತಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ, ತಮ್ಮ ಮಗ ಸತ್ತಿದ್ದಾನೆ ಅನ್ನುವುದು ಗೊತ್ತಿಲ್ಲ. ದಶರಥ ಹೇಳ್ತಾನಂತೆ, ನಾಹಂ ಪುತ್ರೋ ತಪಸ್ವಿ ಮಹಾತ್ಮನ, ನಿಮ್ಮ ಮಗ ನಾನಲ್ಲ. ಸಜ್ಜನಾವಮತಂ ದೋಷಂ, ಒಳ್ಳೆಯವರಿಗೆ ಮಾಡಿದಂತಹ ತಪ್ಪು ಅದು ಆಗಿ ಹೋಗಿದೆ, ನೀವು ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಪಾಪ ಅವರಿಗೆ ಅರ್ಥ ಆಗಲಿಲ್ಲ.
ಏನು ಅಂತ ಕೇಳ್ತಾರೆ. ಮತ್ತೆ ದಶರಥ ರಾಜ ಎಲ್ಲ ನಡೆದ ಘಟನೆಯನ್ನು ವಿವರಿಸಿ ಹೇಳ್ತಾನೆ. ಆಗ ತಂದೆ ಹೇಳ್ತಾನೆ, ರಾಜ, ನನ್ನ ಮಗನನ್ನು ಕೊಂದು ನೀನಿಲ್ಲಿಗೆ ಬಂದದ್ರಿಂದ ನಿನ್ನ ವಂಶ ಉಳಿಯಿತು. ಒಂದು ವೇಳೆ ನೀನು ಇವತ್ತೆಲ್ಲ ಮಾಡ್ತಾರಲ್ಲ ಹಿಟ್ ಆ್ಯಂಡ್ ರನ್ ಅಂತ, ಹೊಡೆದು ಓಡ್ತಾರಲ್ಲ, ಹಾಗೇನಾದರೂ ಕೊಂದು ನೀನು ಅಲ್ಲಿಂದಲೇ ಹೋಗ್ತಿದ್ರೆ ನಿನ್ನ ಇಡೀ ರಘುವಂಶ ನಾಶ ಆಗಿ ಹೋಗ್ತಾ ಇತ್ತು ಹೇಳ್ತಾನೆ. ಅಪ್ಪ ನೋಡಿ, ಅವ ಬ್ರಾಹ್ಮಣಲ್ಲ, ಅವ ವೈಶ್ಯ. ಆದರೆ ಸಾಧನೆ ಅಷ್ಟು ದೊಡ್ಡದು ಆ ಕಾಲದಲ್ಲಿ ಮಾಡಿದ್ದ. ನಿನ್ನ ಇಡೀ ರಘುವಂಶಕ್ಕೆ ಶಾಶ್ವತವಾಗಿ ನಾಶ ಆಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ನೀನು ಬಂದದ್ರಿಂದ ಅದರಿಂದ ತಪ್ಪಿಸಿಕೊಂಡೆ ಅಂತ ಹೇಳ್ತಾರೆ. ಪಾಪ ತುಂಬ ಅಳ್ತಾರೆ. ತುಂಬ ಅತ್ತಾಗ ಆಗ ಮಗ ಏನೇನು ಹೇಳಿದ ಅದನ್ನೆಲ್ಲ ನೆನಪಿಸಿಕೊಳ್ತಾನೆ. ಸಾಯುವ ಹೊತ್ತಿನಲ್ಲಿ ಅವರ ಮಗ ಹೇಳಿದಂತಹ ಒಂದು ಮಾತು ದಶರಥ ನೆನಪಿಸಿಕೊಳ್ತಾನೆ. ಕೌಸಲ್ಯೆ ಅವ ಏನು ಹೇಳಿದ ಅಂತಂದರೆ, ಏಕೇನ ಖಲು ಬಾಣೇನ ಮರ್ಮಣ್ಯಭಿಹತೆ ಮಯಿ ದ್ವಾವಂದೌ ನಿಹಿತೌ ವೃದ್ಧೌ ಮಾತಾ ಜನಯಿತಾಚಮೆ. ರಾಜ, ಅದು ಋಷಿಕುಮಾರ ಹೇಳುವಂಥದ್ದು. ಬಾಣ ಬಿದ್ದಾಗ ನೀನು ಒಂದು ಬಾಣವನ್ನು ಹೊಡೆದಿಯಲ್ವಾ, ನಿನ್ನ ಒಂದು ಬಾಣ 4 ನಾಶ ಮಾಡಿತು ಅಂತ ಹೇಳ್ತಾನೆ. 3 ಜನರ ಪ್ರಾಣ ಹೋಯಿತು, ಆದರೆ 4 ನಾಶ ಆಯಿತು ಅಂತ ಹೇಳ್ತಾನೆ. ದಶರಥನ ಕೇಳ್ತಾನೆ, ಏನಾಯಿತು? ಬಾಣ ಹೊಡೆದಿಯಲ್ವ, ನಾನು ಸತ್ತೆ. ನಾನು ಸತ್ತದ್ದನ್ನು ಕೇಳಿ ನನ್ನ ಅಪ್ಪನೂ ಸಾಯ್ತಾನೆ, ನಾನು ನನ್ನ ಅಪ್ಪ ಸತ್ತದ್ದು ಕೇಳಿ ನನ್ನ ತಾಯಿಯೂ ಸಾಯ್ತಾಳೆ. ನಾವು 3 ಜನವೂ ಹೋಗ್ತೇವೆ, ನಿನ್ನ ಪುಣ್ಯವೂ ಹೋಯಿತು. 4ನೇದು 3 + 1, ನಿನ್ನ ಒಂದು ಬಾಣ 4 ನಾಶ ಮಾಡ್ತದೆ. 3 ಜನ ನಾವು, ನಿನ್ನ ಪುಣ್ಯ. ಇದೆಲ್ಲ ಆ ಋಷಿಕುಮಾರ ಹೇಳಿದ್ದನ್ನು ತಂದೆ ತಾಯಿಯ ಮುಂದೆ ದಶರಥ ನಿವೇದಿಸಿಕೊಳ್ತಾ ಇದ್ದಾನೆ. ಆಗ ತಂದೆ ಹೇಳ್ತಾನಂತೆ, ನಮ್ಮನ್ನು ಮಗನ ಶರೀರ ಇದ್ದಲ್ಲಿಗೆ ಕರ್ಕೊಂಡು ಹೋಗು ಅಂತ. ಆ ರಾತ್ರಿಯ ಹೊತ್ತಿನಲ್ಲಿ ಏಕಾಂಗಿಯಾದ ದಶರಥ ಆ ವೃದ್ಧ ದಂಪತಿಗಳನ್ನು ಮಗನ ಹತ್ರ ಕರ್ಕೊಂಡು ಹೋಗ್ತಾರಂತೆ. ತುಂಬ ಮನಸ್ಸಿಗೆ ಬೇಸರ ಕೊಡುವಂತಹ ಸನ್ನಿವೇಶ ಅದು. ಅವರು ಪಾಪ ಕಣ್ಣಲ್ಲಿ ಕಾಣುವ ಶಕ್ತಿ ಇಲ್ಲ, ಕೈಯಿಂದ ಮುಟ್ಟಿ ಇದು ತಮ್ಮ ಮಗ ಅಂತ ತಿಳ್ಕೊಳ್ತಾರಂತೆ. ತುಂಬ ವಿಲಾಪ ಮಾಡ್ತಾರೆ, ತುಂಬ ಬೇಸರಿಸ್ತಾರೆ, ದುಃಖಿಸ್ತಾರೆ. ತಾಯಿ ಹೇಳ್ತಾಳಂತೆ, ಸತ್ತಿರಬಹುದು ನೀನು, ಅರ್ಜೆಂಟ್ ಮಾಡಬೇಡ, ಹೋಗಬೇಡ, ನಾಳೆ ಹೋಗುವ, ನಾವು ಸಹ ಬರ್ತೇವೆ, ಒಟ್ಟಿಗೆ ಹೋಗುವ ಅಂತ ತಾಯಿ ಹೇಳ್ತಾಳಂತೆ. ಹಾಗೆ ಅವ್ರು ಹೇಳ್ತಾನೆ, ಮತ್ತು ತಂದೆ ಹೇಳ್ತಾನೆ, ನನ್ನ ಮಗನನ್ನು ಹೀಗೆ ಬಿಡಲಿಕ್ಕಾಗುವುದಿಲ್ಲ, ಅವನಿಗೆ ದಹನ ಸಂಸ್ಕಾರ ಮಾಡಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಆ ಮುಂಜಾವದ ಹೊತ್ತಿನಲ್ಲಿ ದಶರಥ ಚಿತೆಯನ್ನೆಲ್ಲ ಮಾಡ್ತಾನೆ. ಅದರಲ್ಲಿ ಶರೀರವನ್ನಿಟ್ಟು ಬೆಂಕಿಯೆಲ್ಲ ಕೊಟ್ಟು ಆ ಬೆಂಕಿ ದಗದಗ ಅಂತ ಉರಿತಾ ಇರ್ತದೆ. ಬೆಂಕಿಯ ಆ ಉರಿ ಇವರ ಶರೀರಕ್ಕೆ ತಡ್ತಾ ಇರ್ತದಂತೆ. ಆ ಹೊತ್ತಿನಲ್ಲಿ ತಂದೆ ಹೇಳ್ತಾನಂತೆ, ದಶರಥ, ನಾವು ಕಣ್ಣಿಲ್ಲದವರಿಗೆ ಕಣ್ಣಾಗಿದ್ದದ್ದು ಒಬ್ಬ ಮಗ ಮಾತ್ರ. ನಮ್ಮ ಬದುಕಿನಲ್ಲಿ ಇನ್ನೇನಿಲ್ಲ, ನಮ್ಮ ಹತ್ರ ಸಂಪತ್ತಿಲ್ಲ, ಮನೆ ಇಲ್ಲ, ಏನೂ ಇಲ್ಲ, ಕೇವಲ ನಮಗಿದ್ದದ್ದು ಒಬ್ಬನೇ ಒಬ್ಬ ಮಗ. ನಿನ್ನ ವಿದ್ಯೆಯ ಅಹಂಕಾರದಿಂದ ವೃದ್ಧಾಪ್ಯದಲ್ಲಿರುವ ನಮ್ಮ ಮಗನನ್ನು ನೀನು ತೆಗ್ದಿಯಲ್ವ. ಪುತ್ರ ವ್ಯಸನಜಂ ದುಃಖಂ ಯದೇ ತನ್ಮಮ ಸಾಂಪ್ರತಂ ಏವಂ ತ್ವಂ ಪುತ್ರ ಶೋಕೇನ ರಾಜನ್ನ ಕಾಲಂ ಗಮಿಷ್ಯತಿ. ಮಗನನ್ನು ಕಳ್ಕೊಂಡು ಕೊನೆಯ ಕಾಲದಲ್ಲಿ ನಾವು ದುಃಖಿಸ್ತಾ 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 ಪ್ರಾಣ ಬಿಡುವಂತಹ ಪರಿಸ್ಥಿತಿ ನಮ್ಮ ಬದುಕಿನಲ್ಲಿ ನಿರ್ಮಾಣ ಆಯ್ತಲ್ವ ರಾಜ. ಕಾರಣ ನೀನಲ್ವ, ನಿನ್ನ ಬಿಲ್ವಿದ್ಯಲ್ವ, ನಿನ್ನ ಬದುಕಿನಲ್ಲೂ ಕೂಡ ಇಂಥದ್ದೇ ಸ್ಥಿತಿ ಬರಲಿ ಅಂತ ಹೇಳಿ ಅವರು ಶಾಪ ಕೊಟ್ಟು ಆ ಚಿತೆಗೆ ಹಾರಿ ತಮ್ಮ ಪ್ರಾಣವನ್ನು ಬಿಡ್ತಾರೆ. ಸಾಯುವ ಮುಂಚೆ ದಶರಥನಿಗೆ ಶಾಪ ಬಂತು. ಮತ್ತೆ ಕಥೆಯಲ್ಲಿ ಹೇಳ್ತಾರೆ, ಅವರು ತುಂಬ ದೊಡ್ಡ ಸಾಧನೆ ಮಾಡಿದವರು, ದೇವೇಂದ್ರನ ಲೋಕಕ್ಕೆ ಹೋಗ್ತಾರೆ, ಇತ್ಯಾದಿ ಭಾಗಗಳೆಲ್ಲ ಬರುತ್ತದೆ. ಅಂತೂ ಸಾಯುವ ಕಾಲದಲ್ಲಿ ಅವ ಶಾಪ ಕೊಟ್ಟು ಪ್ರಾಣ ಬಿಡ್ತಾನೆ. ತನ್ನ ಬದುಕಿನ ಯೌವನ ಕಾಲದಲ್ಲಿ ನಡೆದ ಘಟನೆ ದಶರಥ ಈ ಹೊತ್ತಿನಲ್ಲಿ ಕೌಸಲ್ಯೆಯ ಅರಮನೆಯಲ್ಲಿ ರಾತ್ರಿಯ ಹೊತ್ತಿನಲ್ಲಿ ನೆನಪಿಸಿಕೊಳ್ತಾ ಇದ್ದಾನೆ. ಕೌಸಲ್ಯೆ, ದಶರಥ ಇನ್ನು ಹೆಚ್ಚು ಬದುಕಿ ಉಳಿಯುವುದಿಲ್ಲ. ಇನ್ನು ನಾನು ಉಳಿಬೇಕು ಅಂತಾದರೆ, ನನ್ನ ಪ್ರಾಣ ಉಳಿಬೇಕು ಅಂತಾದರೆ ಒಂದೇ ದಾರಿ.
ಯದಿಮಾಂ ಸಂಸ್ಪೃಶೇದ್ರಾಮಃ ಸಕೃದದ್ಯ ಲಭತೆ ಬಿವ ಧನಮ್ಮ ಯೌವರಾಜ್ಯಮ್ಮ ಜೀವೇಯಮಿತಿ ಮೇಮತಿ. ಒಂದು ವೇಳೆ ರಾಮ ಹಿಂದಿರುಗಿ ಬಂದು ನನ್ನನ್ನು ಕೂತು ನನ್ನ ಹತ್ರ ಕೂತು ಅಪ್ಪ ಹೇಗಿದ್ದೀರಿ ಅಂತ ಕೇಳಿದರೆ, ಯದಿಮಾಂ ಸಂಸ್ಪೃಶೇದ್ ರಾಮ, ಒಂದು ವೇಳೆ ಅಪ್ಪ ಹೇಗಿದ್ದೀರಿ ಅಂತ ಕೇಳಿ ನನ್ನನ್ನು ಮುಟ್ಟಿದರೆ ನಾನು ಬದುಕಬಲ್ಲೆ. ಅಥವಾ ಅವ ಬಂದು ಈ ರಾಜ್ಯದ ಬೊಕ್ಕಸ ಸಿಂಹಾಸನ ಎಲ್ಲ ಪಡೆದುಕೊಂಡು ಸಿಂಹಾಸನದಲ್ಲಿ ಕೂತರೆ ಕೌಸಲ್ಯೇ ದಶರಥ ಬದುಕ್ತಾನೆ, ಇಲ್ಲದೆ ಹೋದರೆ ಈ ದಶರಥ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಮತ್ತೆ ಮತ್ತೆ ದುಃಖಿಸ್ತಾನೆ. ವಾಲ್ಮೀಕಿಗಳು ಹೇಳ್ತಾರೆ, ಮಧ್ಯರಾತ್ರಿಯ ಹೊತ್ತು ಇಷ್ಟೆಲ್ಲ ಅವನಿಗೆ ಸಮಾಧಾನ ಮಾಡಿ ಕೌಸಲ್ಯ ಸುಮಿತ್ರೆಯರಿಗೂ ಕೂಡ ತುಂಬ ದುಃಖ ಆಗಿದೆ, ಸುಸ್ತಾಗಿದೆ. ಅವರೂ ಕೂಡ ಮಲಗಿಕೊಂಡಿರ್ತಾರಂತೆ. ಅರಮನೆಯ ಎಲ್ಲ ವ್ಯಕ್ತಿಗಳು, ಸೇವಕರು, ಪರಿಚಾರಕರು, ಮಂತ್ರಿಗಳು ಅವರವರೆಲ್ಲ ಅವರವರ ಪಾಡಿಯಲ್ಲಿ ಮಲಗಿಕೊಂಡಿರುವಾಗ, ರಾಮಲಕ್ಷ್ಮಣ ಸೀತೆಯರು ಕಾಡಿನ ವನವಾಸದಲ್ಲಿರುವಾಗ, ಭರತ ಶತ್ರುಘ್ನರು ಮಾವನ ಮನೆಯಲ್ಲಿರುವಾಗ, ಅರಮನೆಯಲ್ಲಿ ದಶರಥ ಯಾರೂ ಗೊತ್ತಾಗದೇ ಇರುವ ರೀತಿಯಲ್ಲಿ ಪ್ರಾಣ ಬಿಟ್ಟ ಅಂತ ಹೇಳ್ತಾರೆ. ಇತಿ ರಾಮಸ್ಯ ಮಾತುಶ್ಚ ಸುಮಿತ್ರಾಯಾಶ್ಚ ಸನ್ನಿಧೌ ದಶರಥೋ ರಾಜ ದೇಹಾಂತ ಉಪಾಗಮತ್. ತನ್ನ ಪ್ರಾಣವನ್ನು ಬಿಡ್ತಾನಂತೆ, ಯಾರಿಗೂ ಗೊತ್ತಾಗುವುದಿಲ್ಲ. ಸ್ವಲ್ಪ ಹೊತ್ತು ಕಳೆದಾಗ ಕೌಸಲ್ಯ ಸುಮಿತ್ರೆಯರಿಗೆ ಎಚ್ಚರ ಆಗ್ತದೆ. ಎಚ್ಚರ ಬಂದು ನೋಡಿದರೆ ಶರೀರ ಹಂದಾಡ್ತಾ ಇಲ್ಲ, ಉಸಿರು ನೋಡ್ತಾರೆ, ಉಸಿರು ಕೂಡ ನಿಂತು ಹೋಗಿದೆ. ತುಂಬ ಅಳ್ತಾರೆ. ತುಂಬ ಅತ್ತಾಗ ಇಡೀ ಅರಮನೆಗೆ ವಿಷಯಗಳು ಗೊತ್ತಾಗ್ತದೆ. ಜನಗಳೆಲ್ಲ ಬರ್ತಾರೆ. ಬೆಳಗಾಗುವ ಹೊತ್ತಾದಾಗ ವಸಿಷ್ಠರು ಬರ್ತಾರೆ, ಮಾರ್ಕಂಡೇಯಾದಿಗಳು ಬರ್ತಾರೆ. ಒಂದು ಸಭೆ ಅಲ್ಲಿ ಸೇರ್ತದೆ. ವಸಿಷ್ಠರು ಹೇಳ್ತಾರೆ, 2 ಜವಾಬ್ದಾರಿಗಳು. ಒಂದು, ದಶರಥನ ಉತ್ತರ ಕ್ರಿಯೆಯನ್ನು ಮಾಡಬೇಕು. ಇನ್ನೊಂದು, ಸಿಂಹಾಸನದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಕೂತ್ಕೊಳ್ಳಿಸಬೇಕು. ಅರಾಜಕವಾದಂತಹ ದೇಶ ರಾಜನಿಲ್ಲದೆ ಹೋದಾಗ ತುಂಬ ಕಷ್ಟದ ಪರಿಸ್ಥಿತಿಗೆ ಹೋಗಿಬಿಡ್ತದೆ. ಹಾಗಾಗಿ ಸಿಂಹಾಸನದಲ್ಲಿ ಒಬ್ಬನನ್ನು ಕೂತ್ಕೊಳ್ಳಿಸುವುದು, ದಶರಥನ ಉತ್ತರ ಕ್ರಿಯಾದಿಗಳನ್ನು ಮಾಡುವುದು, ಎರಡೂ ಆಗಬೇಕು ಅಂತ ಯೋಚಿಸಿ ತಕ್ಷಣ ಭರತನನ್ನು ಕರೆದುಕೊಂಡು ಬರಲಿಕ್ಕೆ ಒಂದು 5 ಜನ ಒಳ್ಳೆ ಅಶ್ವ ಅಂದರೆ ಕುದುರೆ ಓಡಿಸುವವರನ್ನು, ಒಳ್ಳೆ ನಿಪುಣರಾದ ವ್ಯಕ್ತಿಗಳನ್ನು ಕರೆದು ಹೇಳ್ತಾನಂತೆ, ನೀವು ತಕ್ಷಣ ಹೋಗಿ ಭರತ ಮತ್ತು ಶತ್ರುಘ್ನರನ್ನು ಕರೆದುಕೊಂಡು ಬನ್ನಿ. ಎಷ್ಟು ದೂರಾಲೋಚನೆ ನೋಡಿ. ಅಲ್ಲಿ ಯಾವ ವಿಷಯ ಹೇಳಬೇಡಿ, ರಾಮ ಕಾಡಿಗೆ ಹೋದದ್ದು, ದಶರಥ ಸತ್ತದ್ದು, ಯಾವ ವಿಷಯಗಳನ್ನು ಹೇಳಬೇಡಿ. ನೀವು ನೇರವಾಗಿ ಹೋಗಿ ಕರೀತಾ ಇದ್ದಾರೆ, ತಕ್ಷಣ ಹೊರಟು ಬರಬೇಕಂತೆ ಮಾತ್ರ ಹೇಳಿ ಅಂತ ಅವರನ್ನು ಕಳುಹಿಸ್ತಾರೆ. ಅವರನ್ನು ಕಳುಹಿಸಿ ಈ ದಶರಥನ ಶರೀರ ಏನುಂಟು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಡ್ತಾರೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಶರೀರ ಹಾಳಾಗದೇ ಇರಲಿಕ್ಕೆ ಇವತ್ತೆಲ್ಲ ನಾವು ಅದಕ್ಕೆ ಐಸ್ ಗೀಸ್ ಎಲ್ಲ ಹಾಕಿ ಹಾಸ್ಪಿಟಲಲ್ಲಿ ಹೇಗೆ ಇಡ್ತಾರೆ, ಆ ಪ್ರಕಾರದಲ್ಲಿ ಹಿಂದಿನ ಕಾಲದಲ್ಲಿ ಆ ಶರೀರ ವಿಕಾರ ಆಗಬಾರದು ಅನ್ನುವ ದೃಷ್ಟಿಯಿಂದ ಗಿಡಮೂಲಿಕೆಗಳನ್ನೆಲ್ಲ ಬೆರೆಸಿದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಅದ್ದಿ ಮುಳುಗಿಸಿ ಇಡ್ತಾ ಇದ್ರಂತೆ. ಹಾಗೆ ಅರಮನೆಯ ಅವರೆಲ್ಲ ಸೇರಿಕೊಂಡು ದಶರಥನ ಶರೀರವನ್ನು ಹಾಳೆಗೆ ಮುಳುಗಿಸಿಡ್ತಾರೆ. ಕೌಸಲ್ಯೆ, ಸುಮಿತ್ರೆ, ದಶರಥನ ದೊಡ್ಡ ಪರಿವಾರ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ವಸಿಷ್ಠರು ಮುಂದೆ ಆಗಬೇಕಾದ ಕೆಲಸಗಳನ್ನೆಲ್ಲ ನಿರ್ಣಯ ಮಾಡ್ತಾ ಇದ್ದಾರೆ. ಇತ್ಲಾಗೆ ಕೆಲವು ದಿನಗಳ ನಂತರ ಇವರು ಯಾರನ್ನು ಕಳುಹಿಸಿದ್ದಾರೆ ಅವರು ಭರತನ ಇದ್ದಂತಹ ಜಾಗಕ್ಕೆ ಹೋಗಿದ್ದಾರೆ. ಇವರು ಯಾವ ದಿವಸ ಭರತನ ಬಳಿಗೆ ಬಂದಿದ್ದಾರೆ ಆ ದಿವಸ ಬೆಳಗ್ಗಾತ ಹೊತ್ತಿನಲ್ಲಿ ಭರತನಿಗೊಂದು ಕೆಟ್ಟ ಕನಸು. ಯಾವತ್ತೂ ಹಾಗೆ ಬೆಳೀತಾ ಇರಲಿಲ್ಲಂತೆ. ಭರತ ಹೇಳ್ತಾನೆ, ತತಸ್ತಿಲೋದನಂ ಭುಕ್ತ್ವಾ ಪುನಃ ಪುನರಧರಶಿರಾಹ ತೈಲೇನಾಭ್ಯಕ್ತ ಸರ್ವಾಂಗ ತೈಲಮೇವಾನ್ವಗಾಹತ ಅಂತ ಒಂದು ಕನಸು ಬಿತ್ತಂತಿದ್ದ ಭರತನಿಗೆ. ಏನು, ನನ್ನಪ್ಪ ತಿಲಾನ್ನವನ್ನು ಅಂದರೆ ಅನ್ನಕ್ಕೆ ತಿಲವನ್ನು ಮಿಶ್ರ ಮಾಡಿದ್ದನ್ನು ತಿಂತಾ ಇರುವಂಥದ್ದು, ಪೂರ್ತಿ ಶರೀರಕ್ಕೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡಿರುವಂಥ ತೈಲೇನಾಭ್ಯಕ್ತ ಸರ್ವಾಂಗ,
ತಿಲಾನ್ನವನ್ನು ತಿಂತಾ ಇರೋದು, ಶರೀರಕ್ಕೆ ಪೂರ್ತಿ ಎಳ್ಳೆಣ್ಣೆ ಹಚ್ಚಿಕೊಂಡಿರುವಂಥದ್ದು, ಇದರ ಮಧ್ಯದಲ್ಲಿ ತೈಲಮೇವಾನ್ವ ಗಾಹತ, ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹೋಗಿ ಮುಳುಗುವಂಥದ್ದು. ಇದೆಲ್ಲ ಕೆಟ್ಟ ಕನಸುಗಳು ಭರತನ ನಿದ್ರೆಯಲ್ಲಿ ಅವನಿಗೆ ಬಿದ್ದು ಎಚ್ಚರ ಆಯ್ತಂತೆ. ಯಾಕಿಂತಹ ಒಂದು ಅನಿಷ್ಟ ಕನಸುಗಳು ನನಗೆ ಬೀಳುತ್ತದೆ ಅಂತ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ ಭರತನಿಗೆ. ಇದು ಈ ಕನಸುಗಳು ಕೂಡ ಹಾಗೆ ನಮ್ಮ ಎಷ್ಟೋ ಬಾರಿ ನಮ್ಮ ಬದುಕಿನಲ್ಲಿ ನಡೆಯುವ ಒಳ್ಳೆಯ ವಿಷಯಗಳಿರಬಹುದು ಅಥವಾ ಕೆಟ್ಟ ವಿಷಯಗಳಿರಬಹುದು, ಎರಡನ್ನೂ ಕೂಡ ತುಂಬ ಸೂಕ್ಷ್ಮವಾಗಿ ನಮಗೆ ಅದು ತೋರಿಸ್ತವೆ. ಅದು ನಿತ್ಯ ನಡಿಬೇಕು ಅಂತಿಲ್ಲ. ಕನಸು ನಾವು ಯಾವುದನ್ನು ನೋಡಬೇಕು ಅಂತ ಎಣಿಸ್ತೇವೆ ಅದು ಬರುವುದಿಲ್ಲ, ಯಾವುದು ನಮಗೆ ಬೇಕು ಅಂತ ಉಂಟು ಅದು ಬರ್ತದೆ ಅಂತ ನಿಶ್ಚಯವೂ ಇಲ್ಲ. ಯಾಕಂದರೆ ಆ ಕನಸು ಅನ್ನುವಂತಹ ಒಂದು ಮಾಯಾಲೋಕವನ್ನು ಒಳಗೆ ಕೂತು ನಿರಂತರ ಚಿತ್ರ ಮಾಡ್ತಾ ಇರುವ ಭಗವಂತ ಒಂದು ಸೂಕ್ಷ್ಮ ರೂಪದಲ್ಲಿದ್ದು ಅದನ್ನು ನಿಯಂತ್ರಿಸ್ತಾ ಇರ್ತಾನೆ. ಹಾಗಾಗಿ ಯಾವಾಗ ನಮಗೆ ಒಂದು ಸತ್ಯ ವಿಷಯವನ್ನು ತೋರಿಸಬೇಕು ಅಂತ ಆ ಭಗವಂತ ಸಂಕಲ್ಪ ಮಾಡ್ತಾನೆ, ಆಗ ಕನಸಿನಲ್ಲಿ ಕೆಲವೊಂದು ಸತ್ಯ ವಿಷಯಗಳು, ಸತ್ಯ ಘಟನೆಗಳು ತುಂಬ ಆದದ್ದುಂಟು. ಅದರಲ್ಲಿ ಈ ಮಂತ್ರಸಿದ್ಧಿ ಮಾಡಿಕೊಂಡವರಿಗೆ ಅದು ಕನಸಿನಲ್ಲಿ ಎಷ್ಟೋ ಬಾರಿ ಅದರ ಅನುಭವ ಬರ್ತದೆ. ಇವತ್ತು ಕೂಡ ಮಂತ್ರಾಲಯದಂತಹ ದೊಡ್ಡ ಕ್ಷೇತ್ರದಲ್ಲಿ, ಸೋದೆಯಂತಹ ದೊಡ್ಡ ಕ್ಷೇತ್ರಗಳಲ್ಲಿ ಸ್ವಪ್ನ ನಿದರ್ಶನಗಳಾದದ್ದು, ಜನಗಳು ಅದರಿಂದ ಅನುಭವವನ್ನು ಪಡೆದುಕೊಂಡದ್ದು ಸಾಕಷ್ಟು ಅನುಭವಗಳು, ಕಥೆಗಳೆಲ್ಲ ಉಂಟು. ಹಾಗೆ ಸ್ವಪ್ನ ಅನ್ನುವಂಥದ್ದು ಒಂದು ಅದ್ಭುತವಾದ ಪ್ರಪಂಚ. ಅದರಲ್ಲಿ ಭರತನಿಗೆ ತನ್ನ ಅಪ್ಪ ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ಕನಸು ಬಿದ್ದದ್ದು ಮನಸ್ಸಿಗೆಲ್ಲ ಕಳವಳಾಗಿ, ಛೇ ಯಾಕೆ ಹೀಗಾಯಿತು ಅಂತ ಎದ್ದು ಬೆಳಗಾತ ಹೊರಗೆ ಬರುವಾಗ ಅಯೋಧ್ಯೆಯಿಂದ ಹೋದಂತಹ ಸೈನಿಕರು ಅಲ್ಲಿ ಕಾಯ್ತಾ ಇರ್ತಾರೆ. ಅವರನ್ನು ನೋಡಿ ಭರತನ ಎದೆ ಧಸಕ್ಕಂತದೆ. ಯಾಕೆ ಬಂದರು? ಕೆಟ್ಟ ಕನಸು, ಇವರು ಬಂದದ್ದು. ಮತ್ತೆ ಬಂದವ್ರ ಹತ್ರ ಕೇಳಿದರೆ ಏನು ಹೇಳ್ತಾ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ ಭರತ, ತಕ್ಷಣ ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ತ್ವರಯಾ ಚಾಪಿ ದೂತಾನಾಂ ಸ್ವಪ್ನಸ್ಯಾಪಿ ಚ ದರ್ಶನಾತ್. ನನಗೆ ಕನಸು ಬಿದ್ದದ್ದು ಈ ಸೈನಿಕರು ಮಾಡುವಂತಹ ಅರ್ಜೆಂಟ್ ಗಡಿಬಿಡಿ ನೋಡಿದಾಗ ಮನಸ್ಸು ಯಾಕೋ ಏನೋ ಕಳವಳ ಆಗ್ತಾ ಉಂಟು, ನನಗೆ ಭಯ ಆಗ್ತಾ ಉಂಟು ಅಂತ ಹೇಳಿ ಭರತ ಶತ್ರುಘ್ನನ ಜೊತೆಗೆ ಸೇರಿಕೊಂಡು ಮಾವನವರ ಹತ್ರ ಎಲ್ಲ ಹೇಳಿ ತಕ್ಷಣ ಹೊರಟು ಬಿಡ್ತಾನಂತೆ. ಅವನಿಗೆ ಒಂದು ಸಣ್ಣ ತುಕಡಿ ಇತ್ತು, ಸೈನ್ಯ ಇತ್ತು, ಅದು ಹಿಂದೆ ಬರ್ತಾ ಇತ್ತು. ಅದು ಯಾವುದನ್ನೂ ನೋಡುವ ವ್ಯವಧಾನ ಇಲ್ಲದ ಭರತ ಶತ್ರುಘ್ನನ ಜೊತೆಯಲ್ಲಿ ಹೊರಟು ಬರ್ತಾನೆ. ಸಪ್ತರಾತ್ರೋಷಿತ ಪಥಿ ಅಂತಾನೆ. 7 ರಾತ್ರಿ ಕಳಿಬೇಕಂತೆ. ಅವ ಇದ್ದಲ್ಲಿಂದ ಅಯೋಧ್ಯೆಗೆ ಬರಬೇಕು ಅಂತಂದರೆ 7 ರಾತ್ರಿ ಕಳಿಬೇಕಾಗ್ತದೆ. 7 ರಾತ್ರಿ ಕಳೆದು 8ನೆಯ ದಿನ ಬೆಳಗ್ಗಾತ ಅಯೋಧ್ಯೆಗೆ ಭರತ ಕಾಲಿಡ್ತಾನೆ. ಏನು ಹೇಳುತ್ತೆ ಅಯೋಧ್ಯೆ? ದೊಡ್ಡ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು ಅಯೋಧ್ಯೆ ಹೇಗಿತ್ತು ಅಂತ. ಅಂದರೆ ಯಾವಾಗ ದಶರಥ ಇದ್ದ, ರಾಮ ಇದ್ದ, ಆಗ ಇದ್ದ ಅಯೋಧ್ಯೆಗೂ ಅವರು ಇಬ್ಬರೂ ಇಲ್ಲದೇ ಇರುವಂತಹ ಈಗಿನ ಅಯೋಧ್ಯೆಗೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ. ಅಸಂಭೃಷ್ಟಾಜಿರಾಣಿತ ಯಾವ ದೇವಸ್ಥಾನ ನೋಡಿತ್ತು ಅಂತಾದರೆ ಹೊರಗೆ ಹೂಮಾಲೆ ಇಲ್ಲ, ಕಸ ಗುಡಿಸಲಿಲ್ಲ, ಈ ಒಳಗೆ ಹೋದರೆ ಯಾರು ಭಕ್ತರಿಲ್ಲ, ಪೂಜಾರಿಗಳಿಲ್ಲ, ರಥ ದಾರಿಯಲ್ಲಿ ಹೋಗುವಾಗ ಅಂಗಡಿಗಳಿಲ್ಲ, ಉದ್ಯಾನದಲ್ಲಿ ಜನರಿಲ್ಲ, ಪೇಟೆಯಲ್ಲಿ ಬೀದಿಯಲ್ಲಿ ಯಾವ ವ್ಯವಹಾರ ನಡೀತಾ ಇಲ್ಲ. ಇಡೀ ಅಯೋಧ್ಯ ಪಟ್ಟಣ ಅನ್ನುವುದು ಸ್ಮಶಾನ ಸದೃಶವಾದ ಪಟ್ಟಣದ ರೀತಿಯಲ್ಲಿ ಕಾಣ್ತಾ ಉಂಟು. ಇದನ್ನೆಲ್ಲ ನೋಡ್ತಾ ನೋಡ್ತಾ ಭರತನ ಮನಸ್ಸಿನ ದುಃಖ ಇನ್ನಷ್ಟು ಹೆಚ್ಚಾಗ್ತಾ ಉಂಟು, ಕಳವಳ ಆಗ್ತಾ ಉಂಟು. ಯಾರ ಹತ್ರ ಕೇಳೋದು? ಸರಿ, ದಾಟಿ ಹೋಗ್ತಾನೆ. ಹೋಗಿ ಬಂದರೆ ದಶರಥನ ಅಂತಃಪುರಕ್ಕೆ ಹೋದರೆ ದಶರಥ ಇಲ್ಲ. ಸರಿ, ಅಲ್ಲಿಂದ ನೇರ ಮತ್ತೆ ಹೆಚ್ಚಾಗಿ ಅವನಿಗೂ ಗೊತ್ತುಂಟು ದಶರಥ ಇರುವಂಥದ್ದು ತನ್ನ ತಾಯಿಯ ಅಂತಃಪುರದಲ್ಲೇ ಅಂತ ಅವನಿಗೂ ಗೊತ್ತುಂಟು. ಅದಕ್ಕೋಸ್ಕರವಾಗಿ ಅಂತಃಪುರಕ್ಕೆ ಬಂದರೆ ಅಲ್ಲಿ ಅಪ್ಪ ಇಲ್ಲ, ಕೈಕೇಯಿ ಮಾತ್ರ ಇದ್ದಾಳೆ. ಕೈಕೇಯಿ ಮಾತ್ರ ಇದ್ದರೆ ಅಮ್ಮನಿಗೆ ಹೋಗಿ ನಮಸ್ಕಾರ ಮಾಡ್ತಾನಂತೆ.
ಕೈಕೇಯಿಗೆ ಭಾರಿ ಸಂಭ್ರಮ, ಭಾರಿ ಖುಷಿ. ಮಗ ಬಂದ ಅನ್ನೋ ಹೆಮ್ಮೆಯಲ್ಲಿ ಅವನಿಗೆ ಆಶೀರ್ವಾದ ಮಾಡಿ ಅವನನ್ನು ತಬ್ಬಿಕೊಂಡು ಅವನ ಮಾವ ಹೇಗಿದ್ದಾನೆ, ಅಜ್ಜ ಹೇಗಿದ್ದಾನೆ, ನೀನು ಹೇಗೆ ಬಂದು ಊಟ ಮಾಡಿದ್ಯಾ ಎಲ್ಲ ವಿಚಾರ ಮಾಡೋದು ನಾನ್ ಸ್ಟಾಪ್ ಪುರ್ಸೋತಿಲ್ಲದೆ ಕೈಕೇಯಿ ಕೇಳ್ತಾ ಇದ್ದಾಳಂತೆ. ಭರತ ನೋಡ್ತಾನೆ, ಅಮ್ಮ ಅದೆಲ್ಲ ಇರಲಿ, ಮತ್ತೆ ಹೇಳ್ತೇನೆ. ಅಪ್ಪ ಎಲ್ಲ ಅಲ್ಲಿ ಅಜ್ಜ ಎಲ್ಲ ತುಂಬ ಕಳಿಸಿದ್ದಾರೆ, ಮಾವ ಕಳಿಸಿದ್ದಾರೆ, ಅವರು ಕಳಿಸಿದ ಎಲ್ಲ ಉಡುಗೊರೆಗಳೆಲ್ಲ ಹಿಂದೆ ಬರ್ತಾ ಉಂಟು, ಅದು ಬರ್ತದೆ, ಅದಕ್ಕೇನು ಅರ್ಜೆಂಟಿಲ್ಲ. ನನಗದಲ್ಲ. ಮತ್ತೆ ಅಪ್ಪ ಎಲ್ಲಿದ್ದ? ಅಂತಃಪುರಕ್ಕೆ ಹೋದೆ, ಅರಮನೆಯಲ್ಲಿ ಎಲ್ಲಿ ನೋಡಿದರೂ ಅಪ್ಪ ಕಾಣ್ತಾ ಇಲ್ಲ. ದಾರಿಯಲ್ಲಿ ಎಲ್ಲ ಬರ್ತಾ ಇರುವಾಗ ನಮ್ಮ ಅಯೋಧ್ಯ ಪಟ್ಟಣ ಹೇಗಿತ್ತಮ್ಮ, ಈಗ ನೋಡುವಾಗ ಸ್ಮಶಾನದ ಹಾಗೆ ಕಾಣ್ತಾ ಉಂಟು. ಅಯೋಧ್ಯ ಪಟ್ಟಣವನ್ನು ನೋಡುವಾಗ, ಅಪ್ಪನ ಅಂತಃಪುರವನ್ನು ನೋಡುವಾಗ, ಇಲ್ಲಿಯ ಪರಿಚಾರಕರನ್ನು ನೋಡುವಾಗ, ಯಾರನ್ನು ನೋಡುವಾಗಲೂ ಕೂಡ ಮುಖದಲ್ಲಿ ಉತ್ಸಾಹ, ಕಳೆ ಏನು ಕಾಣ್ತಾ ಇಲ್ಲ. ಅಪ್ಪ ಎಲ್ಲಿದ್ದಾನೆ ಮೊದಲು ಹೇಳು ಅಂತ ಕೇಳ್ತಾನೆ. ಕೈಕೇಯಿ ಏನು ಹೇಳ್ತಾಳೆ ಗೊತ್ತುಂಟ? ಯಾಗತಿ ಸರ್ವಭೂತಾನಾಂ ತಾಂಗತಿಂತೆ ಪಿತಾಗತಃ. ಮಗ, ಎಲ್ಲರೂ ಒಂದು ದಿನ ಎಲ್ಲಿಗೆ ಹೋಗಬೇಕು, ನಿನ್ನ ಅಪ್ಪ ಅಲ್ಲಿಗೆ ಹೋಗಿದ್ದಾನೆ ಅಂತಾಳೆ. ಫೈನಲಿ ಎಲ್ಲರೂ ಒಂದು ದಿಕ್ಕಿಗೆ ಹೋಗಬೇಕಲ್ಲ, ನಿನ್ನ ಅಪ್ಪನೂ ಕೂಡ ಅಲ್ಲಿಗೆ ಹೋಗಿದ್ದಾನೆ ಅಂತ. ಭರತನಿಗೆ ತಲೆ ತಿರುಗ್ತದೆ. ಹಾಗೆ ಕೈಕೇಯಿ ಹೇಳಿದ್ದು ಕೇಳಿದ ಭರತ ಹಾಗೆ ನೆಲದ ಮೇಲೆ ಬಿದ್ದು ಬಿಡ್ತಾನಂತೆ. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರ ಆಗ್ತದೆ. ಎಚ್ಚರಾಗಿ ಮತ್ತೆ ಕೂತಾಗ ಅವನಿಗೆ ಅರ್ಥ ಆಗಲಿಲ್ಲ, ಇಷ್ಟರವರೆಗೂ ಅರ್ಥ ಆಗಲಿಲ್ಲ. ಮತ್ತೆ ಏನಾಯಿತು ಅಂತ ಕೇಳುವಾಗ ಕೈಕೇಯಿ ಮತ್ತೆ ವಿಸ್ತಾರ ಆಗಿ ಹೇಳ್ತಾಳೆ, ನಿನ್ನಪ್ಪ ಹೇಗೆ ಸತ್ತ ಅಂತ ಕೇಳಿದರೆ, ಹಾರಾಮ ಹಾಸೀತೆ ಲಕ್ಷ್ಮಣೇತಿ ಚ ಬ್ರುವನ್. ಸಾಯುವಾಗ ರಾಮ ಸೀತೆ ಲಕ್ಷ್ಮಣ ಅಂತ ರಾಜ ದಶರಥ ಶೋಚನ್ ಜೀವಿತಾಂತ ಮುಪಾಗಮತ್. ಹೀಗೆ ರಾಮ ಸೀತೆ ಲಕ್ಷ್ಮಣ ಅಂತ ಪದೇ ಪದೇ ಹೇಳ್ತಾ ನಿನ್ನಪ್ಪ ಪ್ರಾಣ ಬಿಟ್ಟ ಅಂತ ಹೇಳ್ತಾನೆ. ಭರತನಿಗೆ ಇನ್ನೊಂದು ಶಾಕ್. ಹಾಗಾದರೆ ಅಣ್ಣ ಸಹ ಇಲ್ವಾ? ಅಪ್ಪ ಸೀರಿ ಹೋದ ಅಂತ ಗೊತ್ತಾಯಿತು ಅಮ್ಮ ಹೇಳಿದ ಮಾತಿನಿಂದ. ಹಾಗಾದರೆ ಅಣ್ಣ ಸಹ ಇಲ್ವಾ? ಕೈಕೇಯಿ ಹೇಳ್ತಾಳೆ, ಯಾಕೆ ಬೇಜಾರು ಮಾಡಿಕೊಳ್ತಿ? ಅಣ್ಣ ಕಾಡಿಗೆ ಹೋದ. ಅಣ್ಣ ಹೋದದ್ದು ಮಾತ್ರ ಅಲ್ಲ, ಅತ್ತಿಗೆಯೂ ಹೋದ್ಲು. ಅವರಿಬ್ಬರೂ ಅಲ್ಲ, ಅವರ ಜೊತೆಗೆ ಲಕ್ಷ್ಮಣನೂ ಹೋದ. ಮಾ ಶೋಕಂ ಮಾಚ ಸಂತಾಪಂ ಕುರುಪುತ್ರಕ. ಬೇಸರ ಮಾಡಬೇಡ, ದುಃಖ ಮಾಡಬೇಡ. ಈ ಅಕಂಟಕವಾದಂತಹ ನಗರಿ, ಇಡೀ ಅಯೋಧ್ಯ ಪಟ್ಟಣ ಈಗ ಸಂಪೂರ್ಣವಾಗಿ ನಿನ್ನ ಪಾಲಿಗೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಭರತನಿಗೆ ಮತ್ತೆ ದುಃಖ. ಅಲ್ಲ, ಅಣ್ಣ ಕಾಡಿಗೆ ಹೋಗುವಂತಹ ತಪ್ಪು ಏನು ಮಾಡಿದ? ಯಾವತ್ತೂ ಕೂಡ ಒಂದು ತಪ್ಪನ್ನೂ ಮಾಡದವ, ಇನ್ನೊಬ್ಬರಿಗೆ ನೋವು ಮಾಡದವ, ಧರ್ಮದ ದಾರಿಯನ್ನು ಬಿಟ್ಟು ಹೋಗದ ನನ್ನ ಅಣ್ಣ ಕಾಡಿಗೆ ಅತ್ತಿಗೆಯ ಜೊತೆಗೆ ಲಕ್ಷ್ಮಣನ ಜೊತೆಗೆ ಕಾಡಿಗೆ ಹೋದ ಅಂತಂದರೆ ಅಂತಹ ತಪ್ಪನ್ನು ನನ್ನ ಅಣ್ಣ ಏನು ಮಾಡಿದ್ದಾನೆ ನನಗೆ ಹೇಳು ಅಂತ ಕೇಳ್ತಾನೆ. ಆಗ ಕೈಕೇಯಿ ಹೇಳ್ತಾಳೆ, ಅದು ಗೊತ್ತಿಲ್ಲ ನಿನಗೆ, ಅದೊಂದು ಕಥೆ. ಏನು? ನಿನ್ನ ಅಪ್ಪ ನನ್ನ ಹತ್ರ ಹೇಳದೆ ನಿನ್ನ ಅಣ್ಣನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಹೊರಟ. ನಿನ್ನ ಅಣ್ಣನಿಗೆ ಪಟ್ಟಾಭಿಷೇಕ ಮಾಡಿದರೆ ನಿನಗೆ ರಾಜ್ಯ ಸಿಗ್ತದಾ? ಇಲ್ಲ. ಅದಕ್ಕೆ ಅವತ್ತು ಒಂದು ಕಾಲದಲ್ಲಿ ಕೊಟ್ಟಂತಹ ವರ ನಾನೀಗ ಕೇಳಿ ನಿನ್ನ ಅಣ್ಣನನ್ನು ಕಾಡಿಗೆ ಕಳಿಸಿದೆ. ನಿನಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದೆ. ಬಾ, ಸಿಂಹಾಸನ ನಿನಗೆ ರೆಡಿಯಾಗಿ ಉಂಟು. ಸಿಂಹಾಸನದಲ್ಲಿ ಕೂತು ಸಮೃದ್ಧವಾದಂತಹ ಈ ರಾಜ್ಯವನ್ನು ಅನುಭವಿಸುವಂಥ ದೊಡ್ಡ ಸಾಧನೆ ಮಾಡಿದ ರೀತಿಯಲ್ಲಿ ಕೈಕೇಯಿ ಹೇಳಿದಾಗ ಭರತ ಬೈತಾನೆ. ಇಡೀ ಎಷ್ಟು ಉದ್ದದ ಭಾಗ ಉಂಟು, ಚೆನ್ನಾಗಿ ಬೈತಾನೆ. ತನ್ನ ತಾಯಿಯ ಸ್ವಭಾವ ಮೊದಲಿನಿಂದಲೂ ಭರತನಿಗೆ ಗೊತ್ತಿತ್ತು. ಈ ಸೈನಿಕರನ್ನು ಕಳಿಸ್ತಾರಲ್ಲ, ಅಯೋಧ್ಯೆಯಿಂದ ಭರತನನ್ನು ಕರ್ಕೊಂಡು ಬರಲಿಕ್ಕೆ ಸೈನಿಕರನ್ನು ಕಳಿಸಿದಾಗ ಅಲ್ಲಿ ಕೇಳ್ತಾನೆ, ಅಪ್ಪ ಹೇಗಿದ್ದಾರೆ, ಕೌಸಲ್ಯಾದೇವಿ ಹೇಗಿದ್ದಾಳೆ, ಸುಮಿತ್ರೆ ಹೇಗಿದ್ದಾಳೆ, ತನ್ನ ಅಮ್ಮ ಹೇಗಿದ್ದಾಳೆ ಅಂತ ಸಹ ಭರತ ಕೇಳ್ತಾನೆ. ಆಗವ ತನ್ನಮ್ಮನ ಬಗ್ಗೆ ಕೇಳುವಾಗ ಏನು ಕೇಳೋದು ಗೊತ್ತುಂಟ ಸೈನಿಕರ ಹತ್ರ? ಆತ್ಮಕಾಮ ಸದಾ ಚಂಡಿ ಕ್ರೋಧನ ಪ್ರಾಜ್ಞಮಾನಿನಿ ಅರೋಗ ಚಾಪಿ ಮೇ ಮಾತಾ ಕೈಕೇಯಿ ಕಿಮು ಆಚಹ. ಆತ್ಮಕಾಮ, ತಾನು ಬೇಕಾದದ್ದನ್ನೇ ಹಠ ಹಿಡಿಯೋಳು, ಸದಾ ಚಂಡಿ, ಕೆಟ್ಟ ಸ್ವಭಾವದವಳು.
ಅಂಥ ನನ್ನ ತಾಯಿ ಅಂತ ಭರತನಿಗೆ ಗೊತ್ತುಂಟು ತನ್ನ ಅಮ್ಮ ಎಂಥವಳು ಅಂತ. ಈಗ ಈ ಎಲ್ಲ ಘಟನೆಯಾದ ನಂತರ ಭರತನಿಗೆ ತಾಯಿಯ ಬಗ್ಗೆ ಸಿಟ್ಟು ತಡ್ಕೊಳ್ಳಿಕ್ಕಾಗುವುದಿಲ್ಲ. ತುಂಬ ಬೈತಾನೆ. ಹೇಳ್ತಾನೆ, ಅಮ್ಮ, ನಮ್ಮ ಇಡೀ ಅಯೋಧ್ಯೆಯಲ್ಲಿ ಯಾರಿಗೂ ಇಲ್ಲದೇ ಇರುವಂತಹ ಒಂದು ದೊಡ್ಡ ಅಪವಾದವನ್ನು ನನ್ನ ತಲೆಗೆ ನೀನು ಕಟ್ಟುಬಿಟ್ಟು ಭರತನಿಗೋಸ್ಕರ ಕೈಕೇಯಿ ರಾಮನನ್ನು ಕಾಡಿಗೆ ಕಳುಹಿಸಿದ್ಲು ಅನ್ನುವಂತಹ ಒಂದು ಅಪಕೀರ್ತಿ ಶಾಶ್ವತವಾಗಿ ನನ್ನ ತಲೆಗೆ ಬಿತ್ತು. ರಾಕ್ಷಸಿ ತತ್ರ ಜಾತಾಸಿ ಕುಲ ಪ್ರಧ್ವಂಸಿನಿ ಪಿತು. ನೀನು ರಾಕ್ಷಸಿ ಅಂತ ಕರೀತಾನೆ ಅಮ್ಮನನ್ನು. ಬೇಕಿತ್ತವಳು ನನ್ನ ಅಪ್ಪನ ವಂಶವನ್ನು ನಾಶ ಮಾಡಲಿಕ್ಕೋಸ್ಕರ ಹುಟ್ಟಿ ಬಂದ ನೀನು ರಾಕ್ಷಸ ಜಾತಿಗೆ ಸೇರಿದ ಹೆಂಗಸು, ನೀನು ನನ್ನ ತಾಯಿಯೇ ಅಲ್ಲ ಅಂತ. ದಶರಥ ಹೆಂಡತಿ ಅಲ್ಲ ಅಂತ ಹೇಳಿಬಿಟ್ಟ, ಇವ ತಾಯಿಯೇ ಅಲ್ಲ ಹೇಳಿಬಿಡ್ತಾನೆ. ಇಂತಹ ತಪ್ಪು ಮಾಡಿ ಎಷ್ಟು ಬೈತಾನೆ ಗೊತ್ತುಂಟು, ಎಷ್ಟು ಬೈತಾನೆ. ನೀನು ಮಾಡಿದ ತಪ್ಪಿಗೆ ನಿನಗೆ ಯಾವ ಶಿಕ್ಷೆ ಕೊಟ್ಟರೂ ಕಮ್ಮಿ. ಏನು ಹೇಳಿದಿ ನೀನು? ನಿನ್ನ ಮಗ ಭರತ ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತಲ್ಲ, ಅಣ್ಣನನ್ನು ಕಾಡಿಗೆ ಕಳುಹಿಸಿದ್ದು ಅಪ್ಪ ಸಾಯಲಿಕ್ಕೆ ಕಾರಣ ಆದದ್ದು ಈ ನಿನ್ನ ಕೆಟ್ಟ ಆಸೆ ಅಲ್ಲ. ಸರಿ, ಒಪ್ಪಿಕೊಳ್ತೇನೆ, ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ. ಅಮ್ಮ, ಈಗ ನಾನು ರಾಜನಾಗಿ ಏನೇ ಹೇಳ್ತೇನೆ ಗೊತ್ತುಂಟ, ಇಂತಹ ತಪ್ಪು ಮಾಡಿದ ಕೆಟ್ಟ ಹೆಂಗಸು ನನ್ನ ರಾಜ್ಯದಲ್ಲಿ ಇರಬಾರ್ದು. ಸಾತ್ವಂ ಅಗ್ನಿಂ ಪ್ರವಿಶ. ಅಪ್ಪನಿಗೆ ಈಗಾಗಲೇ ನಾವು ಚಿತೆಗೆ ರೆಡಿ ಮಾಡ್ತೇವಲ್ಲ ಬೆಂಕಿ ಕೊಡಲಿಕ್ಕೆ, ಅಪ್ಪನ ಜೊತೆಗೆ ಅಗ್ನಿಗೆ ಬೆಂಕಿಗೆ ಬಿದ್ದು ನೀನು ಕೂಡ ಸಾಯಿ. ನೀನು ನನ್ನ ರಾಜ್ಯದಲ್ಲಿ ಇರೋದು ಬೇಡ. ಸಾತ್ವಂ ಅಗ್ನಿಂ ಪ್ರವೇಶ. ರಜ್ಜುಂ ಬಧಾನವ ಕಂಟೆ. ಕುತ್ತಿಗೆಗೆ ಹಗ್ಗ ತಗೊಂಡು ನೀನು ಸಾಯಿ, ನನಗೆ ಬೇಸರ ಇಲ್ಲ. ಮತ್ತೆ ನಹಿತೆ ಜ್ಞತ್ಪರಾಯಣ. ಇನ್ನು ನೀನು ನನ್ನ ರಾಜ್ಯದಲ್ಲಿ ಜೀವಂತವಾಗಿ ಬದುಕಿ ಉಳಿಬೇಕು ಅಂತಾದರೆ ರಾಮ ಹೇಳಿದರೆ ಮಾತ್ರ ನಿನ್ನನ್ನು ನಾನು ಉಳಿಸಿಕೊಳ್ತೇನೆ, ಇಲ್ಲದಿದ್ದರೆ ಅಮ್ಮ ಭರತನ ರಾಜ್ಯದಲ್ಲಿ ನಿನ್ನಂತಹ ಕೆಟ್ಟ ಹೆಂಗಸಿಗೆ ಸ್ಥಾನ ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಬೈತಾನೆ. ಅಷ್ಟು ಹೊತ್ತಿಗೆ ವಸಿಷ್ಠಾದಿಗಳೆಲ್ಲ ಬರ್ತಾರೆ. ಈ ಗಲಾಟೆಯನ್ನು ನೋಡಿ ಕೌಸಲ್ಯ ಬರ್ತಾಳೆ. ಹತ್ತಿರದ ಅಂತಃಪುರದಲ್ಲಿ ಕೌಸಲ್ಯ ಇರ್ತಾಳೆ, ಸುಮಿತ್ರೆಯ ಜೊತೆಗೆ ಬರ್ತಾಳೆ. ಅಷ್ಟೊತ್ತಿಗೆ ಭರತನು ಕೂಡ ಅಮ್ಮನ ಹತ್ರ ಎಲ್ಲ ಗಲಾಟೆ ಮಾಡಿ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಎದುರಿನಿಂದ ಕೌಸಲ್ಯ ಬರ್ತಾಳೆ. ಕೌಸಲ್ಯ ಕಾಲನ್ನು ಮುಟ್ಟಿ ಭರತ ನಮಸ್ಕಾರ ಮಾಡ್ತಾನೆ. ಕೌಸಲ್ಯ ಕೇಳ್ತಾಳಂತೆ, ಭರತ ಸಿಂಹಾಸನದಲ್ಲಿ ಕೂತ್ಕೊಳ್ಬಹುದು, ಯಾರೂ ತೊಂದರೆ ಕೊಡುವವರಿಲ್ಲ, ತೊಂದರೆ ಕೊಡ್ತಾರೆ ಅಂತ ನೀನು ಯಾರನ್ನು ತಿಳ್ಕೊಂಡಿದ್ದಿ, ಅವರೆಲ್ಲ ಕಾಡಿಗೆ ಹೋಗಿ ಆಯಿತು ಅಂತಾಳೆ ಕೌಸಲ್ಯ. ಭರತ ಅಳುತ್ತಾನೆ, ದೊಡ್ಡಮ್ಮ ನಿಮಗೂ ನಾನು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಯಾವತ್ತಾದರೂ ಕೂಡ ನಾನು ಅಣ್ಣನ ಮಾತನ್ನು ಮೀರಿ ನಾನು ಹೋಗಿದ್ದೇನೆ. ನನಗೆ ಸೈನಿಕರು ಬಂದು ತಕ್ಷಣ ಹೊರಟು ಬರಬೇಕು ಅಂತ ಹೇಳಿದಾಗ ದೊಡ್ಡಮ್ಮ ನನ್ನ ಮನಸ್ಸಿನಲ್ಲಿದ್ದದ್ದು ಅಪ್ಪ ಅಣ್ಣನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಅಂತ, ಅದಕ್ಕೋಸ್ಕರ ನನ್ನನ್ನು ಕರೀತಾ ಇದ್ದಾರೆ ಅನ್ನುವ ಸಂತೋಷದಲ್ಲಿ ಸಂಭ್ರಮದಲ್ಲಿ ನಾನು ಓಡೋಡಿ ಬಂದರೆ ಇಲ್ಲಿ ಹೀಗೆ ಆಗ್ತಾ ಉಂಟು. ಇದೆಲ್ಲ ಅಧ್ವಾನಗಳನ್ನು ನನ್ನ ತಾಯಿ ಮಾಡಿದ್ದಾಳೆ. ಯಾವತ್ತೂ ಕೂಡ ತಾಯಿಯ ಹತ್ರ ಈ ಭರತ ಯಾವ ಮಾತನ್ನು ಹೇಳಲಿಲ್ಲ ಅಂತ ಕೌಸಲ್ಯೆಯ ಕಾಲನ್ನು ಹಿಡ್ಕೊಂಡು ಭರತ ತುಂಬ ಅಳ್ತಾನಂತೆ. ಕೌಸಲ್ಯಗೆ ಅರ್ಥ ಆಗ್ತದೆ, ಅವನನ್ನೆಲ್ಲ ಸಮಾಧಾನ ಮಾಡ್ತಾಳೆ. ಮತ್ತು ವಸಿಷ್ಠಾದಿಗಳು ಬರ್ತಾರೆ. ವಸಿಷ್ಠಾದಿಗಳು ಬಂದರೆ ಕ್ರಿಯೆಗಳಾಗಬೇಕು. ಆ ದಶರಥನ ಶವವನ್ನು ಎಣ್ಣೆಯ ಬಹುಶಃ ಈಗ ಹತ್ರ ಒಂದು 15 ದಿವಸ ಹೋಗಿದೆ ಅಂತ ಕಾಣ್ತದೆ. ಯಾವ ಜಾಗದಲ್ಲಿ ದಶರಥನ ಶರೀರ ಇಟ್ಟಿದ್ದರೂ ಆ ಶರೀರವನ್ನು ಅದರಿಂದ ತೆಗಿತಾರೆ. ವಾಲ್ಮೀಕಿಗಳು ಹೇಳ್ತಾರೆ, ಆ ದಶರಥನ ಮುಖ ಇಡುವಾಗ ಹೇಗಿತ್ತು, ತೆಗೆಯುವಾಗಲೂ ಹಾಗೆ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿತ್ತು ಅಂತ ಹೇಳ್ತಾರೆ. ಆ ಶರೀರವನ್ನು ತೆಗೆದಾಗ ಮತ್ತೆ ಭರತ ತುಂಬ ದುಃಖಿಸ್ತಾನೆ. ತಂದೆಯ ಮುಂದೆ ಅಣ್ಣನನ್ನು ಕಾಡಿಗೆ ಕಳುಹಿಸಿದ್ದಕ್ಕಾಗಿ, ತನಗೆ ಈ ಪರಿಸ್ಥಿತಿ ಬಂದದ್ದಕ್ಕಾಗಿ ಹೇಳಿ 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 ಮತ್ತೆ ಅಳುತ್ತಾನೆ. ಎಲ್ಲ ಉತ್ತರ ಕ್ರಿಯೆಗಳು, ಅಂಜಲಿ ಪ್ರದಾನಾದಿ ಕೆಲಸಗಳನ್ನೆಲ್ಲ ನಡೆಸಿ 10-12 ದಿವಸ ಕಳೀತದೆ. ಒಂದು ದಿವಸ ಭರತ ಶತ್ರುಘ್ನರು ಮಾತಾಡುತ್ತಾ ಕೂತ್ಕೊಳ್ಳುವಾಗ ಮಂಥರೆ ಒಳ್ಳೆ ಚಿನ್ನಗಿನ್ನೆಲ್ಲ ಹಾಕಿಕೊಂಡು ಒಳ್ಳೆ ಅಲಂಕಾರ ಎಲ್ಲ ಮಾಡಿಕೊಂಡು ನಡ್ಕೊಂಡು ಬರ್ತಾ ಇದ್ಲಂತೆ. ಅಷ್ಟರವರೆಗೆ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಅವರಿಗೆ
ಅವಳ ಬಗ್ಗೆ ಗಮನ ಕೊಡಲಿಕ್ಕಾಗಲಿಲ್ಲ. ವಿಷಯ ಗೊತ್ತಾಗಿದೆ, ಮಂಥರೆ ಅಮ್ಮನ ಕಿವಿ ಚುಚ್ಚಿದ್ದು ಅಂತ ಗೊತ್ತಾಗಿದ್ದು. ಈಗ ನೋಡ್ತಾರೆ ಆ ಕೆಟ್ಟ ಹೆಂಗಸು ಬರ್ತಾ ಉಂಟು ಅಂತ ಶತ್ರುಘ್ನ ನೇರ ಹೋಗಿ ಅವಳ ತಲೆ ಕೂದಲಿಗೆ ಕೈ ಹಾಕಿ ದರ ಅಂತ ಎಳ್ಕೊಂಡು ಬರ್ತಾನಂತೆ. ಭರತ ಶತ್ರುಘ್ನನನ್ನು ತಡೆಯುವುದಿಲ್ಲದಿದ್ದರೆ ಶತ್ರುಘ್ನ ಅವಳನ್ನು ಕೊಲ್ತಾನೆ. ಭರತ ಹೇಳ್ತಾನೆ, ತಮ್ಮ ಕೊಲ್ಬೇಡ, ಏನು ಬೇಕಾದರೆ ಮಾಡು, ಅವಳನ್ನು ಕೊಲ್ಬೇಡ. ನೋಡು, ಶತ್ರುಘ್ನನಿಗೆ ಸಿಟ್ಟು ತಡಿಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಸಿಟ್ಟಿನಲ್ಲಿ ನಿಗಿನಿಗಿ ಹೇಳ್ತಾ ಇದ್ದಾನೆ, ಕೊಂದೇ ಬಿಡ್ತಾ ಇದ್ದಾಗ ಕಾಣ್ತದೆ. ಕೊನೆಗೆ ಭರತ ಹೇಳ್ತಾನೆ, ನೋಡು ಶತ್ರುಘ್ನ, ಒಂದು ವೇಳೆ ನೀನು ಆ ಮಂಥರೆಯನ್ನು ಕೊಂದರೆ ತ್ವಯಾಚ ಮಯಾಚೈವ ರಾಘವೋ ನಾಭಿಭಾಷತೆ, ಅಣ್ಣ ನಮ್ಮ ಹತ್ರ ಮಾತಾಡುವುದಿಲ್ಲ. ಹೆಣ್ಣನ್ನು ಕೊಂದಿ ಅಂತ ಗೊತ್ತಾದರೆ ಅಣ್ಣ ಮಾತಾಡುವುದಿಲ್ಲ, ಬಿಟ್ಟು ಬಿಡು ಹೇಳ್ತಾನೆ. ಆಗ ಶತ್ರುಘ್ನ ಬಿಡ್ತಾನೆ. ಇಲ್ಲದಿದ್ದರೆ ಶತ್ರುಘ್ನನ ಕೈಯಲ್ಲಿ ಮಂಥರೆ ಸತ್ತು ಹೋಗ್ತಾ ಇದ್ಲು. ಅಂತಹ ತುಂಬ ಎಲ್ಲ ಘಟನೆಗಳು ತಾನು ಯಾವ ಮಗನಿಗೋಸ್ಕರವಾಗಿ ಸಿಂಹಾಸನ ಬೇಕು ಅಂತ ಹಠ ಹಿಡಿದೆ, ಆ ಹಠದಿಂದಾಗಿ ತನ್ನ ಗಂಡ ತೀರಿ ಹೋದ, ರಾಮ ಕಾಡಿಗೆ ಹೋದ, ಲಕ್ಷ್ಮಣ ಹೋದ, ಸೀತೆ ಹೋದ, ಇಷ್ಟೆಲ್ಲ ಸಂಭ್ರಮಿಸಿ ಆ ಮಗ ಬಂದು ಸಿಂಹಾಸನದಲ್ಲಿ ಕೂತ್ಕೊಳ್ಳು ಅಂತ ಹೇಳಿದಾಗ ಚೆನ್ನಾಗಿ ಇಷ್ಟು ಬೈದು ಅಪಮಾನ ಮಾಡಿ ಎಲ್ಲ ತಿರಸ್ಕಾರ ಮಾಡಿದಾಗ ಕೈಕೇಯಿಯ ತಲೆಯಲ್ಲಿದ್ದ ಪಿತ್ತ ಕೆಳಗೆ ಇಳಿತದ. ತಾನು ಮಾಡಿದ್ದು ತಪ್ಪಾಯಿತು, ತಾನು ಹೀಗೆ ಮಾಡಬಾರ್ದಿತ್ತು ಅನ್ನುವಂತಹ ಒಂದು ಭಾವ ಅವಳಲ್ಲಿ ಹುಟ್ಟುತ್ತದೆ. ಕಾಲ ಮಿಂಚಿ ಆಗಿತ್ತು. ಆ ಭಾವ ಹುಟ್ಟಿದ್ರಿಂದಾಗಿ ಮುಂದೆ ಭರತ ಅಣ್ಣನನ್ನು ಕರ್ಕೊಂಡು ಬರಬೇಕು ಅಂತ ಕಾಡಿಗೆ ಹೋಗುವಾಗ ಕೈಕೇಯಿಯೂ ಕೂಡ ಭರತನ ಜೊತೆಗೆ ಕಾಡಿಗೆ ಹೋಗ್ತಾನೆ. ಹೀಗೆ ಇಲ್ಲಿ ಎಲ್ಲ ಸಿದ್ಧತೆಯಾಗ್ತದೆ. ಭರತ ಒಂದು ವಸಿಷ್ಠರ ಆದೇಶದ ಪ್ರಕಾರ ಒಂದು ಸಭೆ ಕರೀತಾನೆ. ಸಭೆಗೆ ಬಂದು ವಸಿಷ್ಠರು ಹೇಳ್ತಾರೆ, ದೇಶ ಅರಾಜಕವಾಗಿದೆ, ರಾಜ ಸಿಂಹಾಸನದಲ್ಲಿ ಕೂತ್ಕೊಳ್ಳದೆ ಹೋದರೆ ತುಂಬ ಅನಾಹುತಗಳಾಗ್ತದೆ. ಹಾಗಾಗಿ ತಕ್ಷಣದಲ್ಲಿ ಕೂತು ಪಟ್ಟಾಭಿಷೇಕ ಆಗಬೇಕು. ರಾಜ್ಯದ ಆಡಳಿತ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಹದ ತಪ್ಪಬಾರದು ಅಂತ ಭರತ ಹೇಳ್ತಾನಂತೆ, ವಸಿಷ್ಠರೇ, ಎಲ್ಲ ನಿಮ್ಮ ಮಾತನ್ನು ಕೇಳ್ತೇನೆ. ಅಣ್ಣ ಕಾಡಿಗೆ ಹೋದಾಗ ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಮಾತ್ರ ಹೇಳಬೇಡಿ, ಅದು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಣ್ಣನನ್ನು ಕರ್ಕೊಂಡು ಬಂದು ಸಿಂಹಾಸನ. ವಸಿಷ್ಠರು ಹೇಳ್ತಾರೆ, ಅವ ಕಾಡಿಗೆ ಹೋಗಿ ಆಯಿತು, ಇನ್ನು ಬರುವುದಿಲ್ಲ. ಯಾರು ಹೇಳಿದ್ದು ಬರುವುದಿಲ್ಲ? ಈ ಭರತ ಅಣ್ಣನನ್ನು ಕರ್ಕೊಂಡು ಬರ್ತಾನೆ, ಬೇಕಾದ ಸಿದ್ಧತೆ ಮಾಡಿ. ಸಿಂಹಾಸನದಲ್ಲಿ ಪಟ್ಟಾಭಿಷೇಕದ ಸಿದ್ಧತೆಯಲ್ಲ, ಕಾಡಿನಲ್ಲಿರುವ ಅಣ್ಣನನ್ನು ಕರ್ಕೊಂಡು ಬರಲಿಕ್ಕೆ ಬೇಕಾದ ದೊಡ್ಡ ಸಿದ್ಧತೆಯನ್ನು ಮಾಡಿ ಅಂತ ಭರತ ಅಪ್ಪಣೆ ಕೊಡ್ತಾನೆ. ವಸಿಷ್ಠಾದಿಗಳಿಗೂ ಸಂಶಯ, ರಾಮ ಬರ್ತಾನೋ ಇಲ್ವೋ ಅಂತ. ಆದರೆ ಒಂದು ಸಂತೋಷ, ಬಂದರೆ ಅನ್ನುವ ಒಂದು ಸಣ್ಣ ನಂಬಿಕೆ, ಸಣ್ಣ ಆಸೆ. ಹಾಗಾಗಿ ತಕ್ಷಣ ದೊಡ್ಡ ಅರಮನೆಯ ಎಲ್ಲ ವ್ಯವಸ್ಥೆಯವರನ್ನು ಕರೆದು ಅಯೋಧ್ಯೆಯಿಂದ ಗಂಗಾ ನದಿಯವರೆಗೆ ಹೋಗಲಿಕ್ಕೆ ಸುಮಂತ್ರ ಹೇಳಿದ್ದ. ಎಲ್ಲಿವರೆಗೆ ಬಿಟ್ಟು ಬಂದಿದ್ದೆ ಅಂತ ಸುಮಂತ್ರ ಹೇಳಿದ್ದ. ಅಲ್ಲಿವರೆಗೆ, ಯಾಕೆಂದರೆ ರಾಜ ಪರಿವಾರ ಅಂತ ಹೇಳಿದರೆ ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ. ಅವನ ಆನೆ, ಕುದುರೆ, ಸರಂಜಾಮು, ದೊಡ್ಡ ವ್ಯವಸ್ಥೆಯಲ್ಲಿ ಹೋಗುವಂಥದ್ದು. ಅದು ಕೂಡ ಭರತ ಹೊರಡುವಾಗ ನೂರಾರು ಜನ ಭರತನ ಜೊತೆಗೆ ನಾವು ಬರ್ತೇವೆ ಅಂತ ಹೋಗಿದ್ದರು. ಅಂತಹ ಹೋಗಲಿಕ್ಕೆ ಬೇಕಾದ ರಸ್ತೆಗಳು, ದಾರಿಯಲ್ಲಿ ನೀರು ಕುಡಿಲಿಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ, ಸರೋವರಗಳು, ಬ್ರಿಡ್ಜ್, ಫ್ಲೈಓವರ್ ಎಲ್ಲ ಹೇಳ್ತಾರೆ ವಾಲ್ಮೀಕಿಗಳು. ಅದು ಒಂದೊಂದು ಶ್ಲೋಕಗಳು ತುಂಬ ಚೆಂದ ಉಂಟು. ಹೇಳ್ತಾ ಹೋದರೆ ವರ್ಷ ಪೂರ್ತಿ ರಾಮಾಯಣವೇ ಆದೀತು, ಮುಗಿಲಿಕ್ಕಿಲ್ಲ. ಎಲ್ಲ ಮಾಡಿದ್ರಂತೆ, ಫ್ಲೈಓವರ್ ಮಾಡಿದ್ರಂತೆ, ಕೆರೆ ಮಾಡಿದ್ರಂತೆ, ದೊಡ್ಡ ದೊಡ್ಡ ಬಂಡೆಗಳಿದ್ದಾಗ ಆ ಬಂಡೆಗಳನ್ನು ಕೊರೆದು ರಸ್ತೆ ಮಾಡಿದ್ರಂತೆ, ಎತ್ತರದ ಪರ್ವತ ಇದ್ದಾಗ ಸುರಂಗ ಮಾರ್ಗಗಳನ್ನು ಮಾಡಿದ್ರಂತೆ, ಮರಗಳೆಲ್ಲ ಇದ್ದಾಗ ಅದನ್ನು ಕಡಿದ್ರಂತೆ. ಹೀಗೆ ಒಂದೊಂದು ಯಾರೆಲ್ಲ ಹೋದರೂ ದೊಡ್ಡ ಲಿಸ್ಟ್ ಕೊಡ್ತಾರೆ. ಅದರಲ್ಲಿ ಬಟ್ಟೆ ಒಗೆಯೋರು ಹೋದರು, ಬಟ್ಟೆ ಹೊಲಿಯೋರು ಹೋದರು, ಆನೆಯನ್ನು ನೋಡಿಕೊಳ್ಳೋರು ಹೋದರು, ಅಡುಗೆಯವರು ಹೋದರು, ಶಿಲ್ಪಿಗಳು ಹೋದರು. ಹೀಗೆ ಒಂದು 100 ಜನರ ಲಿಸ್ಟ್ ಕೊಡ್ತಾನೆ ಯಾರೆಲ್ಲ ಹೋದರು ಅಂತ. ಹಾಗೆ ಇಂತಹ ಎಲ್ಲ ದೊಡ್ಡ ಪರಿವಾರ ತಯಾರಾಗ್ತದೆ. ರಾಮನನ್ನು ಕರ್ಕೊಂಡು ಬರಬೇಕು ಅಂತ ಭರತ ಸಿದ್ಧನಾಗ್ತಾನೆ. ಭರತ ಹೊರಡುವಾಗ ಶತ್ರುಘ್ನನು ಹೋಗ್ತಾನೆ. ಕೌಸಲ್ಯ ತಾನೂ ಬರ್ತೇನೆ ಅಂತಾಳೆ. ಸುಮಿತ್ರೆ ಅಂತೂ ಖಂಡಿತ ಇದ್ದಾಳೆ. ತಾನು ಮಾಡಿದ ತಪ್ಪನ ಪ್ರಾಯಶ್ಚಿತ್ತವಾಗಿ ಕೈಕೇಯಿಯು ಕೂಡ ಭರತನ ಜೊತೆಗೆ ಸಾಕ್ತೇನೆ ಅಂತ ಹೋಗ್ತಾನೆ. ಹಾಗೆ ದೊಡ್ಡ ಪರಿವಾರ ಹೋಗ್ತದೆ. ಗುಹನ ಹತ್ರ ಹೋಗ್ತಾರೆ. ಎಲ್ಲಿ ಗುಹನ ಹತ್ರ ರಾಮ ಉಳ್ಕೊಂಡಿದ್ದ, ಆ ಗುಹನ ಹತ್ರ ಹೋದಾಗ
ಗುಹನಿಗೆ ಸಂಶಯ. ಇವ ಕಾಡಿನಲ್ಲಿರುವ ರಾಮನಿಗೂ ತೊಂದರೆ ಕೊಟ್ಟಾನು ಅಂತ ತನ್ನ ಎಲ್ಲ ಪರಿವಾರಕ್ಕೆ ಹೇಳಿರ್ತಾನಂತೆ, ಜಾಗ್ರತೆ ಮಾಡಿ, ಇವ ಒಳ್ಳೆಯ ಉದ್ದೇಶದಿಂದ ಬಂದರೆ ಸಹಾಯ ಮಾಡು, ಕೆಟ್ಟ ಉದ್ದೇಶದಿಂದ ರಾಮನಿಗೆ ಏನಾದರೂ ಅನಾಹುತ ಮಾಡಲಿಕ್ಕೆ ಬಂದರೆ ಗಂಗೆಯನ್ನು ದಾಟಿ ಇವನನ್ನು ಮುಂದೆ ಹೋಗಲಿಕ್ಕೆ ಬಿಡಬೇಡಿ ಅಂತ ಹೇಳಿ. ಸಾಮಾನ್ಯ ಅಲ್ಲ, ವಾಲ್ಮೀಕಿಗಳು ಹೇಳ್ತಾರೆ 500 ದೋಣಿಗಳಿತ್ತಂತೆ ಗುಹನ ಹತ್ರ, ಸಣ್ಣವನಲ್ಲ, ಒಂದೊಂದರಲ್ಲಿ 100 ಜನ ಅಂಥದ್ದು 500 ದೋಣಿಗಳು ಗುಹನ ಬಳಿ ಇತ್ತಂತೆ ಆ ಕಾಲದಲ್ಲಿ. ಹಾಗೆ ಅವರೆಲ್ಲ ಹೇಳಿರ್ತಾರೆ. ಆಯಕಟ್ಟಿನ ಜಾಗದಲ್ಲಿ ಎಲ್ಲರೂ ಕಾದು ಕೂತಿರ್ತಾರೆ. ಭರತ ಬರ್ತಾನೆ. ಗುಹನ ಹತ್ರ ಮಾತಾಡಿದಾಗ ಗುಹನಿಗೆ ಸ್ಪಷ್ಟ ಆಗ್ತದೆ ಭರತ ಕೆಟ್ಟವಲ್ಲ ಅಂತ. ಭರತನಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡ್ತಾರೆ. ಆ ಎಲ್ಲ ಸಹಾಯಗಳನ್ನು ಪಡ್ಕೊಂಡು ಗುಹನನ್ನು ದಾಟಿ ಮುಂದೆ ಹೋಗುವಾಗ ಭರದ್ವಾಜಾಶ್ರಮ ಸಿಗ್ತದೆ. ಭರದ್ವಾಜರು ಆ ಕಾಲದ ದೊಡ್ಡ ಋಷಿಗಳು, ಆ ತಪಸ್ವಿಗಳು. ವಸಿಷ್ಠಾದಿಗಳೆಲ್ಲ ಬಂದದ್ದು ನೋಡಿ ಅವರಿಗೆ ತುಂಬ ಸಂತೋಷ. ವಸಿಷ್ಠಾದಿಗಳು ಕೂಡ ದೊಡ್ಡ ಜ್ಞಾನಿಗಳು, ಭರದ್ವಾಜರು ಕೂಡ ದೊಡ್ಡ ಜ್ಞಾನಿಗಳು. ಹಾಗೆ ಭರದ್ವಾಜರ ಆಶ್ರಮದಲ್ಲಿ ಭರತನ ದೊಡ್ಡ ಪರಿವಾರ ಉಳಿತದೆ. ದೊಡ್ಡ ಪರಿವಾರ ಉಳಿದಾಗ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಒಬ್ಬೊಬ್ಬರನ್ನು ಪರಿಚಯ ಮಾಡ್ತಾ ಕೊಡ್ತಾನೆ. ಹಾಗೆ ಕೈಕೇಯಿ ಬಂದು ನಮಸ್ಕಾರ ಮಾಡಿದಾಗ ಭರತ ಹೇಳ್ತಾನೆ, ಇಂತಹ ಭರತ ಅನ್ನುವಂತಹ ಒಬ್ಬ ಮಗನನ್ನು ಹಡೆದ ಕೆಟ್ಟ ಹೆಂಗಸ್ ಇವಳೇ ಋಷಿಗಳೇ ಅಂತ ಹೇಳ್ತಾರೆ. ಆಗ ಭರದ್ವಾಜರು ಹೇಳ್ತಾರೆ, ಭರತ ಹಾಗೆಲ್ಲ ಹೇಳಬೇಡ, ರಾಮಪ್ರವ್ರಾಜನಂ ಹೇತತ್ ಸುಖೋದರ್ಕಂ ಭವಿಷ್ಯತಿ ನದೋಷೇಣ ಅವಗಂತವ್ಯ ಕೈಕೇಯಿ ಭರತತ್ವಯ ರಾಮಪ್ರವ್ರಾಜನಂ ಹೇತತ್ ಸುಖೋದರ್ಕಂ ಭವಿಷ್ಯತಿ. ಭರತ ಹಾಗೆಲ್ಲ ತಾಯಿಗೆ ಅಪಮಾನ ಮಾಡಬೇಡ, ಮುಂದೆ ಇದರಿಂದ ಎಲ್ಲ ದೊಡ್ಡ ಒಂದು ಕೆಲಸ ಆಗಲಿಕ್ಕುಂಟು, ಇದೆಲ್ಲ ಅದಕ್ಕೆ ಬೇಕಾದ ಪೀಠಿಕೆ ಅಂತ ಹೇಳಿ ಭರದ್ವಾಜಾಶ್ರಮದಲ್ಲಿ ಭರತನ ಎಲ್ಲ ಪರಿವಾರಕ್ಕೂ ಭರದ್ವಾಜರೊಂದು ದೊಡ್ಡ ಔತಣ ಏರ್ಪಾಡು ಮಾಡ್ತಾರಂತೆ. ಇವತ್ತಿಗೂ ಕೂಡ ನಮ್ಮಲ್ಲಿ ಭರದ್ವಾಜಾತಿಥ್ಯ ಅಂತ ಒಂದು ಶಬ್ದ ಉಂಟು. ಒಳ್ಳೆ ರೀತಿಯ ಔತಣ ಸಂಭ್ರಮ ಅಂತಾದರೆ ಅದಕ್ಕೆ ಭರದ್ವಾಜಾತಿಥ್ಯ ಅಂತ ಹೆಸರು. ಅದು ತಮ್ಮ ತಪಶಕ್ತಿಯಿಂದ ಭರದ್ವಾಜರು ಮಾಡಿದ್ದು. ಎಲ್ಲ ಭರತನ ಸೈನಿಕರು, ಜೊತೆಗೆ ಬಂದವರು, ಆನೆಗಳಿಗೆ, ಕುದುರೆಗಳಿಗೆ ಸಮೃದ್ಧವಾದ ಭೋಜನ ಆ ಕಾಡಿನಲ್ಲಿ ಭರದ್ವಾಜರು ಮಾಡ್ತಾರೆ. ಅದನ್ನು ದಾಟಿಕೊಂಡು ಚಿತ್ರಕೂಟದ ಹತ್ರ ಹೋಗ್ತಾರೆ. ಈ ಭರತನ ದೊಡ್ಡ ಸೈನ್ಯ, ಅದರ ಮುಂದೆ ಇದ್ದ ಆನೆ, ಅವನ ಧ್ವಜ, ಇದೆಲ್ಲವೂ ಕೂಡ ಬರುವಂಥದ್ದು. ಅದರ ಶಬ್ದ, ಗದ್ದಲ, ಧೂಳು ಇದೆಲ್ಲ ಚಿತ್ರಕೂಟದ ತುದಿಯಲ್ಲಿ ಆಶ್ರಮವನ್ನು ಕಟ್ಟಿ ವಾಸ ಮಾಡ್ತಾ ಇದ್ದಂತಹ ರಾಮ ಲಕ್ಷ್ಮಣರಿಗೆ ಸಂಶಯ ಬರ್ತದೆ. ರಾಮ ಹೇಳ್ತಾನೆ ಲಕ್ಷ್ಮಣನ ಹತ್ರ, ನೋಡು ಲಕ್ಷ್ಮಣ, ಏನೋ ಒಂದು ದೊಡ್ಡ ವ್ಯವಸ್ಥೆ ಬರ್ತಾ ಇದ್ದ ಹಾಗೆ ಕಾಣ್ತಾ ಉಂಟು, ಸೈನ್ಯ ಬರ್ತಾ ಇದ್ದ ಹಾಗೆ ಕಾಣ್ತಾ ಉಂಟು, ಏನು ನೋಡು ಅಂತ. ಲಕ್ಷ್ಮಣ ದೊಡ್ಡ ಒಂದು ಮರಕ್ಕೆ ಹತ್ತುತ್ತಾನಂತೆ. ಮೇಲೆ ನೋಡಿದಾಗ ಗೊತ್ತಾಗ್ತದೆ ಅಯೋಧ್ಯೆಯ ಧ್ವಜ, ಅಯೋಧ್ಯೆಯ ಸೈನ್ಯ ಬರ್ತಾ ಉಂಟು. ತಕ್ಷಣ ಕೆಳಗಿಳಿದು ಹೇಳ್ತಾನಂತೆ, ಅಣ್ಣ ಬಿಲ್ಲು ಬಾಣ ತೆಗಿ, ಸೀತೆಯನ್ನು ಒಳಗೆ ಕಳುಹಿಸು, ಕಾಡಿನಲ್ಲಿಯೂ ಕೂಡ ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಅಂತ ನಿನ್ನ ತಮ್ಮ ಭರತ ಬರ್ತಾ ಇದ್ದಾನೆ, ಯುದ್ಧಕ್ಕೆ ರೆಡಿಯಾಗು, ಭರತನನ್ನು ಮುಗಿಸುವ ಅಂತ ಹೇಳ್ತಾನೆ. ರಾಮ ಹೇಳ್ತಾನೆ, ಗಡಿಬಿಡಿ ಮಾಡಬೇಡ, ಸಮಾಧಾನದಲ್ಲಿರು. ಭರತ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಈ ಕಾಡಿನಲ್ಲಿ ನಮ್ಮನ್ನು ಕೊಲ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಗೆ ತಿಳ್ಕೊಂಡಿದ್ದೀನಿ? ಅದೇನು ನಿರ್ಣಯ ಆಗಲಿಲ್ಲಲ್ವ? ಅದು ಯಾವುದೋ ಒಳ್ಳೆಯ ಉದ್ದೇಶದಿಂದ ತನ್ನ ತಾಯಿಯೊಟ್ಟಿಗೆ ಗಲಾಟೆ ಮಾಡಿ ತಂದೆಗೆ ಬುದ್ಧಿ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೂ ಬಂದಿರಲಿಕ್ಕೆ ಸಾಕು ಲಕ್ಷ್ಮಣ, ಹಾಗೆಲ್ಲ ಗಲಾಟೆ ಮಾಡಬೇಡ ಅಂತ ಹೇಳ್ತಾನೆ. ಲಕ್ಷ್ಮಣನಿಗೆ ತನ್ನ ಬಗ್ಗೆ ನಾಚಿಕೆ ಆಗ್ತದಂತೆ. ಯಾವ ಚಿತ್ರಕೂಟದ ತುದಿ ಭಾಗದಲ್ಲಿ ಇವರು ಪರ್ಣಕುಟೀರವನ್ನು ದೊಡ್ಡ ಪರ್ವತ, ಚಿತ್ರಕೂಟ ಹೇಳಿದರೆ ಏನು ಸಣ್ಣ ಪರ್ವತ ಅಲ್ಲ, ಕೆಳಗಿದ್ದಂತಹ ಭರತ ತನ್ನ ಎಲ್ಲ ಸೈನಿಕರಿಗೂ ಕೂಡ ಇಲ್ಲಿ ಎಲ್ಲಿ ಅಣ್ಣನ ಆಶ್ರಮ ಉಂಟು ಹುಡುಕಿ ಅಂತ ಹೇಳ್ತಾನೆ. ಯಾವುದೋ ಒಂದು ಸಣ್ಣ ಕಾಲು ದಾರಿ ತನಗೆ ಕಾಣ್ತದೆ, ಅದರಲ್ಲಿ ನಿತ್ಯ ನಡೆದು ಹೋಗ್ತಾ ಇದ್ದಂತಹ ದಾರಿ ಅಂತ ಗೊತ್ತಾಗಿ ತಾನು ಆ ದಾರಿಯನ್ನು ಹಿಡಿದು ತನ್ನ ಎಲ್ಲ ಸೈನಿಕರನ್ನು ಹಿಂದೆ ಬಿಟ್ಟು ತಾನೊಬ್ಬನೇ ಶತ್ರುಘ್ನನ ಜೊತೆಯಲ್ಲಿ ಮೇಲೆ ಓಡಿಕೊಂಡು ಬಂದಾಗ ಆ ಚಿತ್ರಕೂಟದ ಹೊರಗಡೆ ಒಂದು ದೊಡ್ಡ ಕಲ್ಲಿನ ಮೇಲೆ ಉಟಜೆ ರಾಮಮಾಸೀನಂ ಜಟಾಮಂಡಲಧಾರಿಣಂ, ಜಟೆಯನ್ನು ಚೀರಕೃಷ್ಣಾಜಿನಭರಂ, ತಾಪಸ ವೇಷದಲ್ಲಿರುವಂತಹ ರಾಮಚಂದ್ರ ಹೊರಗೆ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿದ್ದಾನೆ.
ಚಿತ್ರಕೂಟದ ಸಮೀಪದಲ್ಲಿ ರಾಮನ ಹತ್ರ ಸೀತೆ ಇದ್ದಾಳೆ, ಸ್ವಲ್ಪವೇ ದೂರದಲ್ಲಿ ಲಕ್ಷ್ಮಣ ಕೂತಿದ್ದಾನೆ. ಅಂತಹ ರಾಮಚಂದ್ರನನ್ನು ಭರತ ನೋಡ್ತಾನೆ, ಅಣ್ಣ ಅಂತ ಕರೀಲಿಕ್ಕೂ ಆಗುವುದಿಲ್ಲ. ಹತ್ರ ಬರುವಾಗ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದು ಬಿಡುತ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಸಮಯ ಆಯಿತು. ಮತ್ತೆ ನಾಳೆ ಸೇರಿದಾಗ ರಾಮ ಮತ್ತು ಭರತರ ಸಂವಾದ ಯಾವ ರೀತಿಯಲ್ಲಿ ಆಯಿತು ಅಂತ ನೋಡುವ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.